ಓಂ ಶಾಂತಿ. ಓಂ ಶಾಂತಿ. ಶುಭೋದಯಂ. ಶುಭೋದಯ. ವಿಶೇಷವಾಗಿ ಬಾಬ್ದಾದಾರವರು ತಂದೆಯ ರೂಪದಲ್ಲಿ, ಶಿಕ್ಷಕನ ರೂಪದಲ್ಲಿ, ಸದ್ಗುರುವಿನ ರೂಪದಲ್ಲಿ, ಪ್ರಿಯತಮನ ರೂಪದಲ್ಲಿ, ತಾತನ ರೂಪದಲ್ಲಿ, ಸ್ನೇಹಿತನ ರೂಪದಲ್ಲಿ ಯಾವ ಸಮಯದಲ್ಲಿ ಯಾವ ರೀತಿ ತಮ್ಮ ಮಕ್ಕಳಿಗೆ ಯಾವ ಸಂಬಂಧದಲ್ಲಿ ಅವಶ್ಯಕತೆ ಇದೆಯೋ ಅದಕ್ಕೆ ತಕ್ಕಾಗಿ ಮಕ್ಕಳಿಗೆ ಸಹಯೋಗವನ್ನ ಕೊಡ್ತಾರೆ. ಡಾಕ್ಟ್ರಿಗೆ ಗೊತ್ತಿರತ್ತಲ್ವಾ ಪೇಷಂಟ್ಗೆ ಯಾವ ಸಮಯದಲ್ಲಿ ಯಾವುದರ ಅನಿವಾರ್ಯತೆ ಅವಶ್ಯಕತೆ ಇದೆ ಅಂತ. ಹಾಗೆ ಮಕ್ಕಳಿಗೂ ಕೂಡ ಯಾವ ವಿಷಯದಲ್ಲಿ ಅವರಿಗೆ ಅವಶ್ಯಕತೆ ಇದೆ ಅಂತ ತಿಳ್ಕೊಂಡು ಅದಕ್ಕೆ ಬೇಕಾಗಿರುವಂತ ವಿಷಯವನ್ನ ತಿಳಿಸುವಂತ ಪ್ರಯತ್ನವನ್ನ ಮಾಡ್ತಾರೆ. ಕಳೆದ ಕೆಲವು ದಿನಗಳಿಂದ ನಾವು ದೃಷ್ಟಿಯ ಬಗ್ಗೆ ಚರ್ಚೆಯನ್ನ ಮಾಡ್ತಾ ಇದ್ವಿ. ಅದೇ ವಿಷಯವನ್ನ ಇವತ್ತು ಕೂಡ ಕಂಟಿನ್ಯೂ ಮಾಡೋಣ. ದೃಷ್ಟಿ ಅಂತಂದ್ರೆ ಏನು? ನೋಟ, ಕಣ್ಣು, ಆತ್ಮ ಹೊರಗಡೆಗೆ ಹೋಗ್ಬೇಕಾದ್ರೆ ಕಣ್ಣಿನ ಮೂಲಕ ಹೊರಗಡೆ ಪ್ರಪಂಚವನ್ನ ಗುರುತಿಸುವಂತಹ, ತಿಳಿದುಕೊಳ್ಳುವಂತಹ, ಅರಿಯುವಂತಹ ಪ್ರಯತ್ನವನ್ನ ಮಾಡುತ್ತೆ. ಯಾರ ದೃಷ್ಟಿ ಯಾವ ರೀತಿ ಇರ್ತದೋ ಆ ರೀತಿಯಲ್ಲಿ ಅವರ ಜೀವನ ಹೇಳುವಂಥದ್ದು ಅವಲಂಬಿತವಾಗಿರ್ತದೆ. ಅದರ ಆಧಾರದಲ್ಲಿ ಸಂಸ್ಕಾರನೂ ಕೂಡ ರೆಡಿ ಆಗತ್ತೆ. ಇವಾಗೊಂದು ಅತ್ತೆ ಇದ್ದಾರೆ, ಮನಸ್ಸಿನಲ್ಲಿ ಮೊದಲೇ ರೆಡಿ ಮಾಡ್ಕೊಂಡಿದ್ದಾರೆ ಸೊಸೆ ಸರಿ ಇಲ್ಲ ಅಂತ. ಆಂತರಿಕವಾಗಿ ಸೊಸೆ ಏನು ಮಾಡಿದ್ರು ಅತ್ತೆಗೆ ತಪ್ಪೆ, ಏನು ಮಾಡಿದ್ರು ತಪ್ಪು. ಯಾಕೆ? ಒಳಗಡೆ ನಿಂತು ಅನ್ಕೊಂಡ್ಬಿಟ್ಟಿದ್ದಾರೆ ನನ್ನ ಸೊಸೆ ತಪ್ಪು, ಬೇರೆ ಮನೆಯಿಂದ ಬಂದಿದ್ದಾರೆ ಅಲ್ವಾ? ಅದೇ ಮಗಳು ಎಷ್ಟೇ ಕೆಟ್ಟ ಗುಣಗಳಲ್ಲಿ ಏನ್ ಮಾಡಿದ್ರು ಕೂಡ ನನ್ನ ಮಗಳ ಮಾಡಿದ್ ಸರಿ. ಆ ಆಂತರಿಕವಾದಂತ ಮನೋಭಾವ ನಿಮ್ಮ ದೃಷ್ಟಿಯ ಮೇಲೆ ಪರಿಣಾಮ ಬೀಳತ್ತೆ. ಎದುರುಗಡೆ ವ್ಯಕ್ತಿಯನ್ನ ನಾನು ಯಾವ ಭಾವದಲ್ಲಿ ನೋಡ್ತೀನೋ ಅದೇ ರೀತಿ ನನ್ನ ಸರ್ವ ಕರ್ಮೇಂದ್ರಿಯಗಳು, ವಿಶೇಷವಾಗಿ ದೃಷ್ಟಿಕೋನ ಹೇಳುವಂಥದ್ದು ಬದಲಾವಣೆ ಆಗತ್ತೆ. ಆದ್ಮೇಲೆ ಪ್ರಪಂಚ ಎಷ್ಟು ಆಶ್ಚರ್ಯಜನಕವಾಗಿದೆ ಅಂತಂದ್ರೆ, ಒಬ್ಬ ಕ್ಷೌರಿಕನಾದಂಥವನು ಸದಾಕಾಲ ಏನ್ ನೋಡ್ತಾ ಇರ್ತಾನೆ ಹೇಳಿ ನೋಡೋಣ? ಕ್ಷೌರಿಕ ಏನ್ ನೋಡ್ತಾ ಇರ್ತಾನೆ? ಆ ಕ್ಷೌರಿಕ ಏನ್ ನೋಡ್ತಾ ಇರ್ತಾನೆ? ಕಟ್ ಮಾಡೋ ಕತ್ತಿ. ಜುಟ್ ನೋಡ್ತಾ ಇರ್ತಾನಣ್ಣ. ಏನ್ ನೋಡ್ತಾ ಇರ್ತಾನೆ? ಕೂದ್ಲು ಜನರ ತಲೆ ನೋಡ್ತಾ ಇರ್ತಾನ. ಯಾರ ಕೂದಲು ದೊಡ್ಡದಾಗಿದೆ, ಯಾರು ನನ್ ಕಟಿಂಗ್ ಶಾಪಿಗೆ ಬರ್ಬೋದು. ಯಾಕಂದ್ರೆ ಅವ್ರ ಪ್ರೊಫೆಷನ್ ಅದೇ ಇರೋದಕ್ಕೆ ಅವ್ರಿಗೆ ಅದೇ ಕಾಣ್ತಾ ಇರ್ತದೆ. ಸರಿ, ಚಪ್ಪಲಿ ಹೊಲಿಯವನಿಗೆ ಏನ್ ಕಾಣ್ತಾ ಇರ್ತದೆ? ಚಪ್ಪಲಿನೇ ನೋಡ್ತಾನೆ. ಟೈಲರಿಗೆ ಏನ್ ಕಾಣ್ತಾ ಇರ್ತದೆ? ಬಿಲ್ಡಿಂಗ್ ಕಟ್ಟೋನಿಗೆ ಏನ್ ಕಾಣ್ತಾ ಇರ್ತದೆ? ಬಿಲ್ಡಿಂಗ್ ಅಲ್ವಾ? ಆ ಬಿಲ್ಡಿಂಗ್ ಹೇಗ್ ಕಟ್ಟಿದ್ದಾರೆ, ಈ ಬಿಲ್ಡಿಂಗ್ ಹೇಗ್ ಕಟ್ಟಿದ್ದಾರೆ, ಅಲ್ಲಿ ಏನ್ ಪೇಂಟ್ ಹೊಡ್ತಿದ್ದಾರೆ, ಇಲ್ಲಿ ಏನ್ ಟೈಲ್ಸ್ ಹಾಕಿದ್ದಾರೆ. ಹಾಗೆ ಆದ್ಮೇಲೆ ನಮ್ಮಲ್ಲೂ ಕೂಡ ವಿಕಾರ ಇಟ್ಕೊಂಡವ್ರಿಗೆ ನಮ್ಗೇನ್ ಕಾಣ್ತಾ ಇರ್ತದೆ? ವಿಕಾರನೇ ಕಾಣ್ತಾ ಇದೆ ವಿಕಾರಗಳೇ ಕಾಣ್ತವೆ ಅಲ್ವಾ? ಬೇರೆಯವರೆಲ್ಲ ವಿಕಾರಗಳೇ ಕಾಣ್ತವೆ. ಅದೇನೇ ನಮ್ಮಲ್ಲಿ ಸದ್ಗುಣಗಳನ್ನ ಇಟ್ಕೊಂಡಿದ್ರೆ ನಮ್ಗೇನ್ ಕಾಣುತ್ತೆ? ಸದ್ಗುಣಗಳೇ ಕಾಣ್ತವೆ ಅಲ್ವಾ? ನಮ್ಮಲ್ಲಿ ಒಳ್ಳೆ ರೀತಿ ವಿಚಾರವನ್ನ, ವಸ್ತುಗಳನ್ನ ಇಟ್ಕೊಂಡಾಗ ಅದನ್ನು ಕೂಡ ನಾವು ಬೇರೆಯವರಿಗೆ ಕೊಡಬೇಕು ಹೇಳುವಂತ ಮನೋಭಾವ ನಮ್ಮಲ್ಲಿ ಇರುತ್ತೆ. ಅದಕ್ಕಾಗಿ ನಿಮ್ಮಲ್ಲಿ ಚೆಕ್ ಮಾಡ್ಕೊಳ್ಳಿ. ನಿಮ್ಗೆ ಪದೇ ಪದೇ ಚಿಡ್ಚಿಡಾಪನ ಬರ್ತಾ ಇದೆ, ಸಿಟ್ಟು ಬರ್ತಾ ಇದೆ ಅಂತಂದ್ರೆ ಆ ವಸ್ತುವನ್ನ ಸುರಕ್ಷಿತವಾಗಿ ನಾವು ಇಟ್ಕೊಂಡಿದೀವಿ. ನೀರಾಗ್ಬಿಟ್ಟು ಅದನ್ನ ಏನ್ ಮಾಡ್ತಾ ಇದೀವಿ? ಪಾಲನೆ ಪೋಷಣೆ ಮಾಡ್ತಾ ಇದ್ದೀವಿ ಅಂತ ಲೆಕ್ಕ. ನಿಮ್ಮ ಮನೇಲಿ ಆಪಲ್ ಅದ್ ಇಟ್ಕೊಂಡಿದ್ದೀರಾ, ಮುಸುಂಬಿ ಇಟ್ಕೊಂಡಿದ್ದೀರಾ ಅಂತಂದ್ರೆ ಯೋಗೇಶ್ ಅಣ್ಣ ನಿಮ್ಮ ಮನೆಗೆ ಬಂದಾಗ ನೀವು ಮಾವಿನನ್ನು ಕೊಡ್ಲಿಕ್ಕೆ ಆಗತ್ತೋ ಆಗಲ್ವೋ? ಆಗೋದಿಲ್ಲ. ಆಗಲ್ಲ, ಏನಿರುತ್ತೋ ಅದೇ.
ಸರಿ, ಮೋಸಂಬಿ ಹಣ್ಣು. ನೀವು ಆ ಹುಳಿಯಾಗಿರೋ ಮೋಸಂಬಿ ಹಣ್ಣು ಇಟ್ಕೊಂಡಿದ್ದೀರಾ. ಆಗ ಬಂದವ್ರಿಗೆ ಏನ್ ಕೊಡ್ಲಿಕ್ಕೆ ಸಾಧ್ಯ ಹುಳಿ ಮೋಸಂಬಿನೇ ಕೊಡ್ತೀವಿ. ಅಲ್ವಾ? ಯಾರೇ ನಮ್ಮ ಸಂಪರ್ಕದಲ್ಲಿ ಬಂದಾಗ ನನ್ನಿಂದ ಖುಷಿಯಾಗ್ಬಿಟ್ಟು ಹೋಗ್ತಾರೆ ಅಂತಂದ್ರೆ ಖಂಡಿತವಾಗ್ಲೂ ನಮ್ಮ ಹತ್ರ ಖುಷಿಯ ದಿವ್ಯ ಔಷಧಿ ಇರುತ್ತೆ. ಅದೇನೆ ನಮ್ಮಿಂದ ಬಂದಂತವ್ರು ಮನಸ್ತಾಪ ಮಾಡ್ಕೊಂಡು ಹೋಗ್ತಾರೆ, ಬೇಜಾರು ಮಾಡ್ಕೊಂಡು ಹೋಗ್ತಾರೆ ಅಂತಂದ್ರೆ ಖಂಡಿತವಾಗ್ಲೂ ನಾವು ಅವರಿಗೆ ಅದೇ ಆಹಾರವನ್ನ ಕೊಟ್ಟಿದ್ದೀವಿ ಅಂತ ಅರ್ಥ ಆತ್ಮೀಯರೇ. ಬಲೆ ನಿಮ್ಮ ಮನೆ ಬಂದಿರೋ ನೆಂಟರಿಗೆ ಎಷ್ಟೋ ನೀವು ಉಪಚಾರವನ್ನ ಮಾಡಿ, ಊಟ ತಿಂಡಿ ಉಡುಗೊರೆಯನ್ನ ಕೊಡಿ, ಆದ್ರೆ ಮನಸ್ಸಿನಲ್ಲಿ ಅವರ ಬಗ್ಗೆ ಒಳ್ಳೆಯ ಭಾವನೆ ಇಲ್ಲ ಅಂತಂದ್ರೆ ಖಂಡಿತವಾಗ್ಲೂ ಅವ್ರು ನಿಮ್ಗೆ ಆಶೀರ್ವಾದವನ್ನ ಕೊಡೋದಿಲ್ಲ, ಮನಸ್ಸಿನಲ್ಲಿ ಬೈತಾ ಇರ್ತಾರೆ. ನಿಮ್ ಮನೆ ಯೋಗೇಶ್ ಅನ್ನ ಬರ್ತಾರೆ, 3 ದಿನ ಇರ್ತಾರೆ, ಹೊಟ್ಟೆ ತುಂಬಾ ಊಟ ತಿಂಡಿ 36 ವೆರೈಟಿ ಆಹಾರ ಎಲ್ಲ ಕೊಟ್ಬಿಟ್ಟು ಲಾಸ್ಟಿಗೆ ಹೋಗ್ಬೇಕಂದ್ರೆ ಬರೀ ಒಂದು 5 ನಿಮಿಷ ಚೆನ್ನಾಗಿ ಬೈದ್ಬಿಟ್ಟು ಕಳ್ಸ್ಬಿಟ್ಟು 3 ದಿನ ಎಲ್ಲ ಬೇಕಾಗಿರೋದು ಎಲ್ಲ ಕೊಟ್ಬಿಡೋದು, ಲಾಸ್ಟ್ 5 ನಿಮಿಷ ಬೈದು ಬಿಟ್ಟು ಕಳಿಸಿದಾಗ ಯೋಗೇಶ್ ಅಣ್ಣಿಗೆ ಏನ್ ನೆನ್ಪಿರ್ತದೆ? ಬೈದಿರೋದೇ ನೆನಪಿರುತ್ತೆ. ಯಾಕೆ 3 ದಿನ ಮಾಡಿದ್ ನೆನಪಿರಲ್ವಾ? ಇಲ್ಲ. 3 ದಿನ ಬೇಕಾಗಿರೋದು ಎಲ್ಲವನ್ನ ಕೊಟ್ಟಿದ್ರೆ ಬೈದಿರೋದು 5 ನಿಮಿಷ. ಆವಾಗ ಯೋಗೇಶ್ ಅಣ್ಣ ನಿಮ್ಗೆ ಶಾಪ ಕೊಡ್ತಾರೋ ಆಶೀರ್ವಾದ ಕೊಡ್ತಾರೋ? ಹಾಗೆ ಆದ್ಮೇಲೆ ನಮ್ಮ ಜೀವನದಲ್ಲಿ ನಾವೇನ್ ಮಾಡ್ತಿದ್ದೀವಿ ಅಂತ ಚೆಕ್ ಮಾಡ್ಕೊಳ್ಬೇಕು. ಅದಕ್ಕೆ ಮುಖ್ಯವಾಗಿ ಭಗವಂತ ಹೇಳ್ತಾರೆ, ನಿಮ್ಮನ್ನ ನೀವು ಆತ್ಮ ಅಂತ ತಿಳಿದುಕೊಂಡು ಎದೆಗಡೆಗಿರುವಂಥವರು ಪವಿತ್ರವಾದಂತ ಆತ್ಮ ಹೇಳುವಂತ ಭಾವದಲ್ಲಿ ನೋಡ್ಬೇಕು. ನೋಟ ಹೀಗಿರಬೇಕು, ನೋಡುವಂತ ನೋಟ ಅವರು ಆತ್ಮ, ಆ ಆತ್ಮನಿಗೆ ನಾನು ಶಾಂತಿ ಸುಖ ಸಂತೋಷ ಆನಂದ ನೆಮ್ಮದಿಯನ್ನು ಕೊಡಬೇಕು. ಬ್ರಾಹ್ಮಣನಾದವನು ಏನ್ ಕೊಡ್ಬೇಕು? ಪ್ರಸಾದವನ್ನು ಕೊಡ್ಬೇಕು. ದೇವಸ್ಥಾನಕ್ಕೆ ಬಂದಿರುವಂತ ಆತ್ಮಗಳೇ ಇರ್ಲಿ, ಭಕ್ತರು, ಅಥವಾ ಕೆಲವೊಂದ್ಸಲ ಪಲ್ಲಕ್ಕಿಗಳ ಮೂಲಕ ದೇವರೇ ಭಕ್ತರ ಮನೆ ಬಾಗಿಲಿಗೆ ಬಂದಾಗ ಅಲ್ಲಿ ಬ್ರಾಹ್ಮಣನಾದಂತವನು ಬಂದಂತ ಭಕ್ತರಿಗೆ ಏನ್ ಕೊಡ್ತಾರೆ? ಪ್ರಸಾದವನ್ನ ಕೊಡ್ತಾರೆ. ಹಾಗೆ ಇಲ್ಲೂ ಕೂಡ ನೀವು ಎಲ್ಲೇ ಹೋದಾಗ್ಲೂ ಕೂಡ ಜನರಿಗೆ ಪ್ರಸಾದವನ್ನ ಕೊಡಬೇಕು. ಮುಖ್ಯವಾಗಿ ಭಗವಂತ ಇಲ್ಲಿ ಯಾವ ದೃಷ್ಟಿಯ ಬಗ್ಗೆ ಮಾತಾಡ್ತಿದ್ದಾರೆ ಇದನ್ನು ಮೊದಲು ಸ್ಪಷ್ಟವಾಗಿ ತಿಳ್ಕೊಳ್ಬೇಕು. ಹಾಗಿದ್ರೆ ಎಷ್ಟು ವೆರೈಟಿ ದೃಷ್ಟಿ ಇದೆ? ಒಂದು, ಇವತ್ತು ಪ್ರಪಂಚದಲ್ಲಿ ಹೆಚ್ಚಿಗೆ ಉಪಯೋಗ ಆಗ್ತಾ ಇರುವಂತದ್ದು ಕ್ಯಾಮರಾದ ದೃಷ್ಟಿ ಅಲ್ವಾ? ಎಲ್ಲ ಕಡೆಗೆ ಏನಿಟ್ಟಿದ್ದಾರೆ ಇವತ್ತು? CCTV ಅಲ್ವಾ? ಎಲ್ಲಿಟ್ಟಿದ್ದಾರೆ ಅಂತ ಗೊತ್ತೇ ಆಗೋದಿಲ್ಲ. ನಾವು ಮಾಡಿರುವಂತ ಎಲ್ಲಾ ಕಾರ್ಯಗಳು ಏನಾಗ್ತವೆ? ರೆಕಾರ್ಡಿಂಗ್ ಆಗ್ತವೆ. ಅದಕ್ಕಿಂತ ದೊಡ್ಡ CCTV, ದೊಡ್ಡ ಕ್ಯಾಮರಾ ನಮ್ಮ ಬಾಬನ ಹತ್ರ ಇದೆ ಅಂತೆ ಮೇಲ್ಗಡೆ. ಓಕೆ, ಎಲ್ಲಾ ವಿಷಯಗಳು ಅದ್ರಲ್ಲಿ ಏನಾಗ್ತವೆ? ರೆಕಾರ್ಡ್ ಆಗ್ತವೆ. ಆದ್ಮೇಲೆ ಈ CCTVಯಲ್ಲಿ ಶರೀರದ ಮಾಧ್ಯಮದ ಮೂಲಕ ಆತ್ಮ ಮಾಡುವಂತ ಕರ್ಮ ಮಾತ್ರ ರೆಕಾರ್ಡ್ ಆಗ್ತದೆ. ಆದ್ರೆ ಆ CCTVಯಲ್ಲಿ ಶರೀರದ ಜೊತೆಗೆ ಸೂಕ್ಷ್ಮ ಕರ್ಮೇಂದ್ರಿಯವಾದಂತ ಮನಬುದ್ಧಿಯ ಮೂಲಕ ಮಾಡುವಂತ ಕರ್ಮಗಳು ಕೂಡ ಅದ್ರಲ್ಲಿ ಏನಾಗ್ತವೆ? ರೆಕಾರ್ಡ್ ಆಗ್ಬಿಟ್ಟು ಅಂತಿಮ ಸಮಯದಲ್ಲಿ ಪರಂಧಾಮಕ್ಕೆ ವಾಪಸ್ ಹೋಗ್ಬೇಕಾದ್ರೆ ಆ ರೆಕಾರ್ಡ್ ಅನ್ನ ತೋರಿಸ್ತಾರೆ. ನೋಡಪ್ಪ, ನೀನ್ ಈ ತಪ್ಪು ಮಾಡಿದಕ್ಕೆ ನಿನಗೆ ಈ ಶಿಕ್ಷೆ. ಯಾಕಂದ್ರೆ ನ್ಯಾಯಾಲಯ ಸಾಕ್ಷಿಯನ್ನ ಕೇಳತ್ತಲ್ವಾ? ಹಾಗೆ ಅಲ್ಲಿ ಬಾಬನ ಹತ್ರ ರೆಕಾರ್ಡಿಂಗ್ ಇರ್ತದಂತ. ಅವಾಗ ನಾನು ನೀವು ಮಾಡಿಲ್ಲ ಅಂತ ಹೇಳುವಂಗಿಲ್ಲ. ಜೊತೆಗೆ ಆ ಕ್ಯಾಮರಾದಲ್ಲಿ ಏನು ನಿಮ್ಮ ದಿನನಿತ್ಯದ ಜೀವನದಲ್ಲಿ ರೆಕಾರ್ಡ್ ಆಗಿರುತ್ತದೋ ಅದರ ಒಳ್ಳೆಯದು ಕೆಟ್ಟದನ್ನೇ ಭಗವಂತ ಸ್ಪಷ್ಟವಾಗಿ ಮರುದಿನ ಮುರಳಿಯಲ್ಲಿ ತಿಳಿಸಿರ್ತಾರೆ. ಅದು ಕ್ಯಾಮರಾದಿಂದ ರೆಕಾರ್ಡ್ ಆಗುವಂತ ದೃಷ್ಟಿ. ಅದು ಯಾರು ರೆಕಾರ್ಡ್ ಮಾಡ್ತಿದ್ದಾರೆ? ಪರಮಾತ್ಮ. ಶಿವ ಬಾಬಾ, ನಮ್ ತಂದೆ ಸದಾ ಕಾಲ ನಮ್ಮನ್ನು ನೋಡ್ತಾ ಇರ್ತಾರೆ. ಎಷ್ಟು ಬಾಬಾ 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 ಅಂತ ಹೇಳ್ತಾ ಇರ್ತಾರೋ ಅಷ್ಟು ಕ್ಯಾಮರಾ ನಿಮ್ ಕಡೆನೇ ಇರ್ತದೆ. ನಿಮ್ ಕಡೆನೇ ಅಂತಲ್ಲ, ಪೂರ್ತಿ ವಿಶ್ವದ ಕಡೆಗೆ ಇರ್ತದೆ. ಆದ್ರೆ ಒಳ್ಳೆ ಸೇವಾಧಾರಿ ಮಕ್ಕಳ ಕಡೆಗೆ ಹೆಚ್ಚಿನ ಅಟೆನ್ಷನ್ ಇರ್ತದಂತೆ ಅಲ್ವಾ? ಹೇಗೆ ಫಿಲ್ಮ್ ಅಲ್ಲೂ ಕೂಡ ಹೀರೋ ಹೀರೋಯಿನ್ ಕಡೆಗೆ ಕ್ಯಾಮರಾವನ್ನು ಹೆಚ್ಚಿಗೆ ಇಟ್ಬಿಟ್ಟು ಶೂಟ್ ಮಾಡ್ತಾರೋ, ಹಾಗೆ ನಮ್ಮ ಸೂಕ್ಷ್ಮ ಕಡಿಮೆತನಗಳು, ವಿಶೇಷತೆಗಳು ಇದ್ರ ಕಡೆನೂ ಕೂಡ ಏನಾಗಿರ್ತದೆ? ರೆಕಾರ್ಡಿಂಗ್ ಆಗತ್ತೆ.
ಅದಕ್ಕಾಗಿ ಆತ್ಮೀಯರೇ, ನಮ್ಮ ಜೀವನದಲ್ಲಿ ನೋಡ್ಬೇಕು ಭಗವಂತನ ದೃಷ್ಟಿ, ಭಗವಂತನ ನೋಟ, ಭಗವಂತನ ಕಣ್ಣು ನಮ್ಮ ಕಡೆಗಿದೆಯಾ? ಹೆಂಗ್ ಗೊತ್ತಾಗತ್ತೆ? ಭಗವಂತ ನಮ್ಮನ್ನ ನೋಡ್ತಾ ಇದಾರೆ ಇಲ್ಲ ಅಂತ ಹೆಂಗ್ ಗೊತ್ತಾಗ್ತದೆ? ಆ ಮನುಷ್ಯಗೆ ನೀವ್ ಇವತ್ತೇನ್ ತಪ್ಪು ಮಾಡಿರ್ತಿಲ್ಲ, ನೆಕ್ಸ್ಟ್ ಡೇ ಟಕ್ ಅಂತ ಮುರ್ಲಿಲ್ ಬಂತ, ಕ್ಲಾಸಲ್ಲಿ ಬಂದಿದೀಯಾ? ಹ್ಮ್ ಏನರ್ಥ? ನಿಮ್ಮಪ್ಪ ನಿಮ್ಮನ್ನೇನ್ ಮಾಡ್ತಿದಾರೆ? ನೋಡ್ತಾ ಅವ್ರೆ. ನೋಡ್ತಾ ಇದ್ದಾನೆ. ನೀವು ಪ್ರಶ್ನೆ ಕೇಳಿದ್ರಿ, ತಕ್ಷಣ ಉತ್ತರ ಬಂತ, ಭಗವಂತ ನೋಡ್ತಾ ಇದ್ದಾರೆ. ಮುರ್ಲಿ ಮೂಲಕ ಉತ್ತರ ಬಂದು ಸ್ವಲ್ಪ ಲೇಟ್ ಆಗ್ತದೆ. ನಮ್ಗೆ ಉತ್ತರಗಳು ಹೆಂಗ್ ಬರಬೇಕು? ಹೀಗೆ ಪ್ರಶ್ನೆ ಕೇಳಬೇಕು, ಹೀಗೆ ಉತ್ತರ ಬರಬೇಕು. ಅದಕ್ಕೆ ಮಹಾಭಾರತದಲ್ಲಿ ತೋರಿಸಿದ್ದಾರೆ. ಕುರುಕ್ಷೇತ್ರದಲ್ಲಿ ಯುದ್ಧದ ಸಮಯದಲ್ಲಿ ಅರ್ಜುನನಿಗೆ ಪ್ರಶ್ನೆ ಬಂದ ತಕ್ಷಣದಲ್ಲಿ ಯಾರಿಗೆ ಕೇಳ್ತಾ ಇದ್ದ ಅರ್ಜುನ ಪ್ರಶ್ನೆಯನ್ನ? ಕೃಷ್ಣನ ಅವಾಗ ಅರ್ಜುನನಿಗೆ ಏನಾಗ್ತಾ ಇತ್ತು? ಉತ್ತರ ಸಿಕ್ತಿತ್ತು. ತಕ್ಷಣದಲ್ಲಿ ಅಲ್ವಾ? ಅದೇ ಧರ್ಮರಾಯನಿಗೆ ಪ್ರಶ್ನೆ ಬಂತು, ಭೀಮನಿಗೆ ಪ್ರಶ್ನೆ ಬಂತು, ನಕುಲ ಸಹದೇವರಿಗೆ ಪ್ರಶ್ನೆ ಬಂತು, ದ್ರೌಪದಿಗೆ ಪ್ರಶ್ನೆ ಬಂತು. ಆವಾಗ ಅವ್ರೇನ್ ಮಾಡ್ಬೇಕಿತ್ತು? ಉತ್ತರನೇ ಕೇಳ್ಬೇಕಿತ್ತು. ಯಾವಾಗ? ಯುದ್ಧ ಎಲ್ಲ ಮುಗ್ದ ಮೇಲೆ ಕೇಳ್ಬೇಕಾಗಿತ್ತು. ಯುದ್ಧ ಎಲ್ಲ ಮುಗಿದ ಮೇಲೆ ಡೇರೆ ಅಂತ ಇರ್ತಾರಲ್ಲ, ಟೆಂಪ್ರರಿ ಶೆಡ್ ಕಟ್ಟಿರ್ತಾರಲ್ಲ, ಅಲ್ಲಿಗೆ ಹೋಗಿ ಫ್ರೆಶ್ ಅಪ್ ಆಗಿ ಕೃಷ್ಣ ಇರುವಲ್ಲಿ ಹೋಗಿ ಅವನ ಹತ್ರ ಪ್ರಶ್ನೆ ಕೇಳಿ ಏನ್ ಮಾಡ್ಬೇಕಿತ್ತು? ಉತ್ತರ ತಗೋಬೇಕಿತ್ತು. ಉತ್ತರವನ್ನ ತೆಗೆದುಕೊಳ್ಬೇಕಿತ್ತು ಅಲ್ವಾ? ಹಾಗೆ ನಿಮ್ಮನ್ನ ನೀವು ಕೇಳ್ಕೊಳ್ಳಿ, ಈಗ ಪ್ರಶ್ನೆ ಕೇಳಿದ ತಕ್ಷಣದಲ್ಲಿ ಭಗವಂತನಿಂದ ಉತ್ತರ ಸಿಗ್ತಾ ಇದೆಯಾ? ಮುರಳಿ ಮೂಲಕ ಸಿಗ್ತಾ ಇದೆಯಾ? ಅಥವಾ ಮುರಳಿ ಮೂಲಕ ನಮ್ಗೆ ತೆಗೆದುಕೊಳ್ಳಿಕ್ಕೆ ಸಾಧ್ಯ ಇಲ್ದಿದ್ದಾಗ ನಿಮಿತ್ತದವ್ರ ಹತ್ರ ಕೇಳಿಬಿಟ್ಟು ತಗೊಳ್ಬೇಕಾಗ್ತಾ ಇದೆಯಾ? ಒಂದು ವಾರದ ನಂತರ ಸಿಗ್ತಾ ಇದೆಯಾ? ಅದು ಭಗವಂತ ಹೇಳಿದ್ರು ಕೂಡ ನಾವು ಕೇಳಿದಿದ್ದಾಗ ನಾವು ಆ ತಪ್ಪನ್ನ ಮಾಡಿ ತಪ್ಪಿನ ಏಟು ಶಿಕ್ಷೆಯಲ್ಲಿ ಸಿಕ್ಕಿದ ಮೇಲೆ ಅಯ್ಯೋ ಹಿಂಗಾಯ್ತಲ್ಲ, ಇಂಥ ಅನುಭವ ನಿಮ್ಗೆ ಆಗಿದೆಯಾ ಯಾವಾಗ್ಲಾದ್ರು? ಆಗಿರುತ್ತೆ ಜೀವನದಲ್ಲಿ. ಬೆಳಿಗ್ಗೆ ಮುದ್ದೆ ಕೇಳಿಡ್ತೀವಿ ಕಾಟಾಚಾರಕ್ಕೆ, ಓಕೆನಾ? ಘಟನೆಗಳೆಲ್ಲ ನಡೆಯುತ್ತೆ. ರಾತ್ರಿ ಎಲ್ಲ ಆದ್ಮೇಲೆ ಮತ್ತೆ ವಾಪಸ್ ಮುರ್ಲಿಕ್ಕೆ, ಅಯ್ಯೋ ಮುರ್ಲಿಲ್ ಹೇಳಿದಲ್ವಾ ಬಾಬಾ, ನನ್ನ ಗಮನನೇ ಕೊಡ್ಲಿಲ್ಲ. ಇನ್ನು ಕೆಲವೊಂದ್ಸಲ ಬೆಳಿಗ್ಗೆ ಮುರ್ಲಿಕ್ಕೆ ಕೇಳೋದೇ ಇಲ್ಲ, ಸಾಯಂಕಾಲ ಸೆಂಟ್ರಿಗೆ ಹೋಗ್ಬಿಟ್ಟು ಕುತ್ಕೊಂಡು ಕೇಳ್ತೀವಿ, ಅಯ್ಯೋ ಮುರ್ಲಿಲ್ ಇವತ್ತು ಬಾಬಾ ಹೇಳಿದ್ರಲ್ವಾ, ಬೆಳಿಗ್ಗೆನೆ ಮುರ್ಲಿಕ್ಕೆ ಹೇಳಿದ್ದಿದ್ರೆ ನನ್ ನೆನಪಿನಲ್ಲಿ ಇರ್ತಿತ್ತಲ್ವಾ, ನಾನು ಇದನ್ನ ಧಾರಣೆ ಮಾಡ್ಬೋದಿತ್ತಲ್ಲ ಅಲ್ವಾ? ಈ ಎಲ್ಲ ಅನುಭವ ನಮ್ಗೆ ಬಾಬಾನ ಮಕ್ಕಳಲ್ಲಿ ಇರುತ್ತೆ ಆತ್ಮೀಯತೆ. ಅದಕ್ಕಾಗಿ ಮೊದಲನೇದಾಗಿ ನೋಡ್ಕೊಳ್ಳಿ, ಭಗವಂತನ ದೃಷ್ಟಿ ನಿಮ್ಮ ಮೇಲೆ ಇದೆಯಾ? ಭಗವಂತ ದೃಷ್ಟಿ ಯಾರ ಮೇಲೆ ಇರ್ತದೆ? ನಮ್ಮ ಮಕ್ಕಳು. ಮೇಲೆ. ಮಕ್ಕಳ ಮೇಲೆ. ಯಾವ ಮಕ್ಕಳ ಮೇಲೆ ಇರ್ತದೆ? ನೀವು ಒಂದು ತಾಯಿ ಅಂತ ತಿಳ್ಕೊಳ್ಳಿ, Yeah. ನಿಮ್ಗೆ ವೆರೈಟಿ ಮಕ್ಕಳಿದ್ದಾರೆ, ನಿಮ್ಮ ಗಮನ ಯಾರ ಮೇಲೆ ಇರ್ತದೆ? ಪ್ರೀತಿ ಮಗನ ಮೇಲೆ. ಆಮೇಲೆ ಮಗನ ಮೇಲೆ, ಮಗಳ ಮೇಲೆ, ಎಲ್ಲರ ಮೇಲೆ ಇರ್ಬೇಕು. ಒಂದೇ ಮಗ ಮಗಳು ಅಷ್ಟೇ, ಮೂರನೇವ್ರು ಯಾರು ಇರುವುದಿಲ್ಲ, ಸರಿನಾ? ಯಜಮಾನ್ರು. ನೋಡಿ, ಒಬ್ಬ ಮಗ ಒಬ್ಬನೇ ಅವನ್ ಪಾಡಿಗೆ ಅವನು ಮಾಡ್ತಾ ಇರ್ತಾನೆ, ಅವನ ಕಡೆ ತಾಯಿ ಗಮನ ಇರ್ತದೋ? ಪಕ್ಕದಲ್ಲಿ ಅಮ್ಮ ಇದ್ದಾರೆ, ಅಮ್ಮನ ಜೊತೆ ನಡ್ಕೊಂಡು ಹೋಗ್ತಾ ಇದ್ದಾರೆ, ಅವನ ಕಡೆ ಗಮನ ಇರ್ತದೋ? ಕೈ ಹಿಡ್ಕೊಂಡಿರುವಂತಹ ಮಗುವಿನ ಕಡೆಗೆ ಅಮ್ಮನ ಗಮನ ಜಾಸ್ತಿ ಇರ್ತದೋ? ಮಡಿಲಲ್ಲಿ ಇರುವಂತ ಮಗುವಿನ ಕಡೆಗೆ ತಾಯಿ ಗಮನ ಹೆಚ್ಚಿಗೆ ಇರ್ತದೋ? ತಲೆ ಮೇಲೆ ಇಲ್ಲಿ ಪಕ್ಕದಲ್ಲಿ ಹೆಗಲಲ್ಲಿ ಕೂತ್ಕೊಂಡಿರುವಂತ ಮಗುವಿನ ಕಡೆಗೆ ತಾಯಿ ಗಮನ ಹೆಚ್ಚಿಗೆ ಇರ್ತದೋ? ಅಥವಾ ಇದರ ಮುಂದಿನ ಅಂತಾನು ಹೇಳ್ಬಹುದು, ಅದನ್ನು ನೀವು ಹೇಳಲೇ ಇಲ್ಲ ಅಂತ ನನಗೆ ಹೇಳ್ಬೇಡಿ. ಆಮೇಲೆ ನಾನು ಕೆಲವೊಂದು ಉದಾಹರಣೆಯನ್ನು ಕೊಟ್ಟಿದ್ದೇನೆ, ಯಾಕೆ ನನಗಿಂತ ಚೆನ್ನಾಗಿ ನೀವು ತಾಯಿಯಂದಿರು ನಿಮ್ಮ ಮಕ್ಕಳ ಬಗ್ಗೆ ಹೇಗೆ ಗಮನ ಕೊಡಬೇಕು ನಿಮಗೆ ಗೊತ್ತಿದೆ. ಯಾವ ಮಗುವಿನ ಕಡೆಗೆ ತಾಯಿಯ ಗಮನ ಹೆಚ್ಚಿನ ಸಮಯ ಇರತ್ತೆ? ಮಡಿಲಿನಲ್ಲಿ ಇರುವ ಮಕ್ಕಳು. ಆ ಮಡಿಲಿನಲ್ಲಿ. ಕೈ ಹಿಡ್ಕೊಂಡವ್ರು, ಕೈ ಹಿಡ್ಕೊಂಡವ್ರು, ಪಕ್ಕದಲ್ಲಿ ನಡ್ಕೊಂಡು ಹೋಗ್ತಾ ಇರೋರು ಇಲ್ಲ ಗಮನ ಹೆಚ್ಚಿಗೆ ಇರುತ್ತೋ ಕಡಿಮೆ ಇರುತ್ತೋ? ಕಡಿಮೆ ಇರ್ತದೆ. ಒಂದು ವಿಷಯ ಅರ್ಥ ಮಾಡ್ಕೊಳ್ಳಿ, ನಾನ್ ಹೇಳಿರೋದು ಅಷ್ಟೇ ಅಲ್ಲ, ಅದು ಬಿಟ್ಬಿಟ್ಟು ಬೇರೆದಿದ್ರು ಕೂಡ ನೀವು ಹೇಳ್ಬಹುದು. ಅದು ಬಿಟ್ಟು ಎಕ್ಸ್ಟ್ರಾ ಯಾವ್ದಾರು ಗಮನ ಇದ್ದು, ಲಾಸ್ಟ್ ಯಾವ್ದು ಮಡಿಲಲ್ಲಿರೋ ಮಗುನ
ಮಡ್ಲಲ್ಲಿರೋ ಮಗುನೆ. ಪಕ್ಕ ಪಕ್ಕ. ಸರಿ. ಭಗವಂತ ಹೇಳ್ತಾರೆ ಅದು ಸರಿ, ಮಡಿಲಲ್ಲಿರುವಂತ ಮಗುವಿನ ಕಡೆ ಗಮನ ಇರ್ತದೆ. ನಿಮಗೆ ತಾಯಿಂದ ಇರುತ್ತೆ ಪ್ರಶ್ನೆ, ಮಡಿಲಲ್ಲಿ ಇರುವಂತ ಮಗುವಿನ ಕಡೆ ಗಮನ ನಿಮ್ದು ಹೆಚ್ಚಿಗೆ ಇರ್ತದೋ, ನಿಮ್ಮ ಹೊಟ್ಟೆಯಲ್ಲಿ ಮಗು ಇದ್ದಾಗ ಆ ಮಗುವಿನ ಕಡೆ ಗಮನ ಹೆಚ್ಚಿಗೆ ಇರ್ತದೆ? ಹೊಟ್ಟೆ ಹೊಟ್ಟೆಯಲ್ಲಿರುವುದು. ಅಲ್ಲಿ ನನಗ್ ಗೊತ್ತಿಲ್ಲ, ನಾನಂತೂ ತಾಯಿ ಆಗಿಲ್ಲ, ತಾಯಿ ಆದವ್ರು ನಾನು ಕೇಳ್ತಾರ. ಯಾವ ಮಗುವಿನ ಕಡೆಗೆ ನಿಮ್ಮ ಗಮನ ಜಾಸ್ತಿ ಇರ್ತದೆ? ಹೊಟ್ಟೆಯಲ್ಲಿರೋ ಮಗು. ಅದ್ಯಾಕೆ? ಅದ್ಯಾಕೆ? ಚೆನ್ನಾಗಿ ಬೆಳವಣಿಗೆ ಆಗ್ಲಿ ಅಂತ. ಹಾ ಚೆನ್ನಾಗಿ ಬೆಳವಣಿಗೆ ಆಗ್ಲಿ ಅಂತ. ಹಾ ಆಮೇಲೆ ಅದು ಮೂಮೆಂಟ್ಗಳು ಗೊತ್ತಾಗ್ತಾ ಇರುತ್ತೆ, ಮಗುವಿನ ಮೂಮೆಂಟ್ಗಳು. ತಾಯಿಗೆ ಅಲ್ವಾ? ಯಾಕಂದ್ರೆ ಆ ಸಮಯದಲ್ಲಿ ಮಗು ಕೇವಲ ತಾಯಿಯ ಜೊತೆಗೆ ಮಾತ್ರ ಸಂಪರ್ಕದಲ್ಲಿದೆ. ಪ್ರಪಂಚ ಅಂದ್ರೆ ಏನು ಅಂತ ಗೊತ್ತಿಲ್ಲ ಅದಕ್ಕೇನು ಗೊತ್ತಿಲ್ಲ. ಪ್ರಪಂಚ. ಮಡಿಲಲ್ಲಿ ಕುತ್ಕೊಂಡಿರುವಂತ ಮಗು ಬೇಕಾದ್ರೆ ಮೊಬೈಲ್ ನಿಂದ ಆಟ ಆಡ್ಬೋದು, ಟಿವಿ ನೋಡ್ಬೋದು, ಬೇರೆಯವ್ರನ್ನ ನೋಡ್ಬೋದು, ಅಣ್ಣ ತಮ್ಮಂದಿರನ್ನ ನೋಡ್ಬೋದು, ಪ್ರಪಂಚವನ್ನ ನೋಡ್ಬೋದು. ಆದರೆ ಮಡಿಲಲ್ಲಿರುವಂತ ಮಗುವಿನ ಬೆಳವಣಿಗೆಗೆ ಸಂಪೂರ್ಣವಾದಂತ ಜವಾಬ್ದಾರಿ ಯಾರು? ತಾಯಿ. ತಾಯಿಯೇ ಮೊದಲ ಗುರು ಅಂತ ಹೇಳ್ತಾರಲ್ವಾ? ಹೌದು. ಅದಕ್ಕಾಗಿ ಹೆಚ್ಚಿನ ಗಮನ ನೀವು ಯಾವ್ದು ಕಡೆ ಕೊಡ್ತೀರಾ? ಗರ್ಭದಲ್ಲಿರೋ ಮಗುವಿನ ಕಡೆ. ಹೊಟ್ಟೆಯಲ್ಲಿ ಮಗು ಇದ್ದಾಗ ಟೈಮಿಗೆ ಸರಿಯಾಗಿ ಊಟ ತಿಂಡಿ ತಿನ್ಬೇಕು. ಇಲ್ಲ ಅಂತಂದ್ರೆ ಮಗುವಿನ ಆರೋಗ್ಯದಲ್ಲಿ ಏನಾಗ್ತದೆ? ಏರುಪೇರು. ಬೇರೆ ಆಗತ್ತೆ ಅಂತ ಅಲ್ಲಿ ಶಾರೀರಿಕವಾದ ಹೆಚ್ಚಿನ ಗಮನವನ್ನ ಆದ್ಮೇಲೆ ನಾವು ಕೊಡ್ತೀವಿ. ಆದ್ರೆ ಮಾನಸಿಕವಾಗೂ ಕೂಡ ಆ ಸಮಯದಲ್ಲಿ ಗರ್ಭಧಾರಣೆ ಮಾಡಿದಾಗ ತಾಯಿ ಯಾವ ಮನೋಸ್ಥಿತಿಯಲ್ಲಿ ಇರ್ತಾರೋ ಅದರ ಪ್ರಭಾವ ಮಗುವಿನ ಮೇಲೆ ಆಗತ್ತೆ. ಒಂದು ಸಣ್ಣ ಮಗು, 6 ವರ್ಷದ ಮಗು, ತುಂಬಾ ಅದಕ್ಕೆ ಏನಾಗಿದೆ ಅಂತಂದ್ರೆ ಈ ಜನರಲ್ ನಾಲೆಜ್ ಇದೆ, ಸಾಮಾನ್ಯ ಜ್ಞಾನ. ಇಷ್ಟು ಸಣ್ಣ ಮಗುಗೆ ಹೇಗೆ ಈ ಸಾಮಾನ್ಯ ಜ್ಞಾನ ಬಂತು ಅಂತ ತಿಳ್ಕೊಂಡು ನೋಡಿದ್ರೆ, ಆ ಮಗು ಹೊಟ್ಟೆಲಿದ್ದಾಗ ಅವರ ಅಮ್ಮ IAS ಎಕ್ಸಾಮ್ ಕಟ್ಟಿದಾರಂತೆ. ಬುಕ್ ಓದಿ 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 ಆ ಎಲ್ಲ ಶಿಕ್ಷಣ ಏನಾಗ್ಬಿಟ್ಟಿದೆ ಅಲ್ವಾ? ಎರಡಾಗಿ. ಮಹಾಭಾರತದಲ್ಲೂ ಕೂಡ ಅಭಿಮನ್ಯುವಿನ ಕಥೆಯನ್ನ ಕೇಳಿದಿರಲ್ಲ ನೀವು? ಕೃಷ್ಣ ಉತ್ತರೆಗೆ ಹೇಳ್ತಾ ಹೋದಾಗ ಅಭಿಮನ್ಯು ಏನ್ ಮಾಡ್ತಾ ಇರ್ತಾನೆ? ಕೇಳ್ತಾ ಇರ್ತಾನೆ ಅಲ್ವಾ? ಹಾಗೆ ಆದ್ಮೇಲೆ ನೀವೇನ್ ಮಾಡ್ಬೇಕು ಇವಾಗ? ಏನ್ ಮಾಡ್ಬೇಕು? ಪೂರ್ತಿ ಪ್ರಪಂಚವನ್ನೇ ನಿಮ್ಮ ಗರ್ಭದಲ್ಲಿ ಧಾರಣೆ ಮಾಡಿ. ಏನ್ ಮಾಡಿ? ಪೂರ್ತಿ ವಿಶ್ವವನ್ನೇ ಗರ್ಭದಲ್ಲಿ ಧಾರಣೆಯನ್ನ ಮಾಡಿಬಿಟ್ಟು ಆ ವಿಶ್ವಕ್ಕೆ ಏನ್ ಮಾಡಿ ಭಗವಂತನ ಪ್ರೀತಿಯನ್ನ ಕೊಡಿ, ಆ ದೃಷ್ಟಿಯಿಂದ ನೋಡಿ. ಅದನ್ನೇ ಇವತ್ತು ಬಾಬಾ ವರದಾನದಲ್ಲಿ ಹೇಳಿದ್ದಾರೆ, ಸದಾ ಬೇಹದ್ದಿನ ದೃಷ್ಟಿ ಇರ್ಲಿ, ಬೇಹದ್ದಿನ ಸೇವೆಯನ್ನ ಮಾಡಿ. ಬೇರೆ 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 ರೀತಿಯಲ್ಲಿ ವಿಧಿಯಲ್ಲಿ ಬಾಬಾ ಹೇಳ್ತಾರೆ, ಹೀಗೆ ನೀವು ಜನ್ಮ ಕೊಟ್ಟಿರುವಂತ ಮಗುವನ್ನ ನನ್ನ ಮಗು ಅಂತ ಇಷ್ಟು ಪಾಲನೆಯನ್ನ ಕೊಡ್ತೀರೋ, ಹಾಗೆ ವಿಶ್ವವನ್ನ ಪಾಲನೆ ಮಾಡುವಂತ ಮಹಾನ್ ತಾಯಿಯಂದಿರಾಗಿ ಅಂತ ಭಗವಂತ ಹೇಳ್ತಾ ಇದ್ದಾರೆ. ಇಲ್ಲಿ ನಾವು ಪ್ರಪಂಚವನ್ನ ನೋಡ್ಬೇಕಾದ್ರೆ ಆದ್ಮೇಲೆ ಎಷ್ಟು ವೆರೈಟಿ ದೃಷ್ಟಿಗಳಿರ್ತವೆ. ಮೊದಲನೇದಾಗಿ ಶಾರೀರಿಕ ದೃಷ್ಟಿ. ಮೊದಲು ನೀವು ಈ ಪ್ರಪಂಚವನ್ನ ನೋಡ್ತಾ ಇದ್ದರೋ ನೋಡ್ತಾ ಇರ್ಲಿಲ್ವೋ? ನೋಡ್ತಾ ಇದ್ವಿ. ಯಾರು ನೋಡ್ತಾ ಇದ್ದಿದ್ದು? ಶಾರೀರಿಕವಾಗಿ. ಯಾರು ನೋಡ್ತಾ ಇದ್ದಿದ್ದು? ಮ- ನಾನು ಅಂದ್ರೆ ಯಾರು? ಆತ್ಮ. ಎಲ್ಲಿ ಕೂತ್ಕೊಂಡು ನೋಡ್ತಾ ಇತ್ತು? ಭ್ರುಕುಟಿಗೆ. ಬ್ರೂಟಿಯಲ್ಲಿ ಕೂತ್ಕೊಂಡು ನೋಡ್ತಾ ಇತ್ತು, ಹೌದು. ಆದ್ರೆ ನಾನು ಬ್ರಕೂಟಿಯಲ್ಲಿ ಇದ್ದೇನೆ ಹೇಳುವಂತ ಜ್ಞಾನ ನಿಮ್ಗಿತ್ತ? ಇರ್ಲಿಲ್ಲ. ಅವಾಗ ನೀವು ಎಲ್ಲಿ ಕೂತ್ಕೊಂಡು ನೋಡ್ತಾ ಇದ್ರಿ? ನೋಡಿ, ಕುಳಿತುಕೊಳ್ಳೋದು ಅಂತಂದ್ರೆ ಒಂದು ಮನಸ್ಸು. ಈ ಕಣ್ಣಿನ ಬಗ್ಗೆ ನಾವೇನ್ ಮಾತಾಡ್ತಿದ್ದೀವಿ, ಇದು ಮನಸ್ಸು. ನೀವು ಪ್ರಪಂಚವನ್ನ ನೋಡ್ಬೇಕಾದ್ರೆ ಆ ಮನಸ್ಸು ಎಲ್ಲಿ ಕೂತ್ಕೊಂಡು ನೋಡ್ತಾ ಇತ್ತು? ಲೌಕಿಕದಲ್ಲೇ ನಾನು ಕೇಳ್ತಾ, ನಾನು ನೋಡ್ತಾ ಇದ್ದೇನೆ. ಅವಾಗ ನೀವೆಲ್ಲಿ ಕೂತ್ಕೊಂಡಿರ್ತಿದ್ರಿ? ಶರೀರದಲ್ಲಿ. ಎಲ್ಲಿ? ಪ್ರಶ್ನೆ ಅರ್ಥ ಆಗ್ತಿದೆ ನಿಮಗೆ? ಕಣ್ಣಲ್ಲಿ. ಅವಾಗ ನಾವೇನ್ ಮಾಡ್ತಿದ್ವಿ? ಕಣ್ಣಲ್ಲಿ ಕೂತ್ಕೊಂಡು ನೋಡ್ತಾ ಇದ್ವಿ. ಮನಸ್ಸು ಎಲ್ಲಿರ್ತಿತ್ತು? ನೋ ಡೌಟ್ ಆತ್ಮ ಬ್ರಕೂಟೆಯಲ್ಲಿ ಇರ್ತಾ ಇತ್ತು. ಅದ ಮನಸ್ಸು ಎಲ್ಲಿರ್ತಾ ಇತ್ತು? ಕಣ್ಣಲ್ಲಿ. ಕಣ್ಣು. ಯಾಕಂದ್ರೆ ಒಳಗಡೆ ನಮ್ಗೆ ಜ್ಞಾನ ನಿಲ್ಲಿಲ್ವ? ಆತ್ಮದ ಜ್ಞಾನ ನಿಲ್ಲಿಲ್ವಲ್ಲ. ಹೇಗೆ ರೋಡಲ್ಲಿ ಕುತ್ಕೊಂಡ್ಬಿಟ್ಟು ಯಾರೋ ಊಟ ತಿಂಡಿ ಮಾಡ್ತಾ ಇರ್ತಾರೆ ಚಿಕ್ಕ ಮಕ್ಕಳು ಅಲ್ವಾ? ಅವಾಗ ಅಪ್ಪ ಅಮ್ಮ ಏನ್ ಹೇಳ್ತಾರೆ?
ಒಳಗಡೆ ಬಂದು ಕೂತ್ಕೊಳ್ಳಿಕ್ಕೆ ಆಗಲ್ವಾ ನಿನಗೆ? ಚೇರ್ ಇಲ್ವಾ? ಆ ರೋಡಲ್ಲಿ ಕೂತ್ಕೊಂಡು ಯಾಕೆ ತಿಂತಾ ಇದೀಯಾ? ಧೂಳು ಬರ್ತಾ ಇರ್ತದೆ, ನಾಯಿಗಳು ಬರ್ತಾ ಇರ್ತವೆ, ಜನ ನೋಡ್ತಾ ಇದ್ದಾರೆ. ಏನೇ ಮನೆ ಮಠ ಇಲ್ದಿರುವಂತ ರೀತಿಯಲ್ಲಿ ರೋಡಲ್ಲಿ ಕೂತ್ಕೊಂಡು ಯಾಕೆ ತಿಂತಾ ಇದೀಯಾ ಅಂತ ಹೇಳ್ತಾರೋ ಹೇಳಲ್ವೋ? ಹೇಳ್ತಾರೆ. ಹೇಳ್- ಅಲ್ವಾ? ರೋಡಲ್ಲಿ ಕೂತ್ಕೊಂಡು ಓದ್ಬೇಡ, ಮನೇಲಿ ಒಳಗಡೆ ಬಂದು ಕೂತ್ಕೊಂಡು ಓದು. ನೆಲದ ಮೇಲೆ ಯಾಕೆ ಕೂತ್ಕೊಂಡಿದೀಯಾ? ಚೇರ್ ಮೇಲೆ ಕೂತ್ಕೋ ಅಂತ ಆ ಒಂದು ಪೊಸಿಷನ್ ಅನ್ನ ಕೊಡ್ತಾರಲ್ವಾ? ಹಾಗೆ ಆತ್ಮೀಯರೇ, ಆ ಸಮಯದಲ್ಲಿ ನಾವು ಕಣ್ಣಲ್ಲಿ ಕೂತ್ಕೊಂಡು ನೋಡ್ತಾ ಇದ್ವಿ, ಕಿವಿಯಲ್ಲಿ ಕೂತ್ಕೊಂಡು ಕೇಳ್ತಾ ಇದ್ವಿ, ಬಾಯಲ್ಲಿ ಕೂತ್ಕೊಂಡು ಮಾತಾಡ್ತಾ ಇದ್ವಿ. ಅಂದ್ರೆ ಕೂತ್ಕೊಂಡು ಅಂತಂದ್ರೆ ಮನಸ್ಸನ್ನ ಅಲ್ಲಿಂದ ಸ್ಟಾರ್ಟ್ ಮಾಡ್ತಿದ್ವಿ ನಾವು. ಎಲ್ಲಿಂದ? ಆ ಕರ್ಮೇಂದ್ರಿಯದಿಂದ. ಸರಿ, ಈಗ ನಮ್ಗೆ ಯಾವ ಜ್ಞಾನ ಸಿಕ್ತು? ಆತ್ಮಜ್ಞಾನ. ಅವಾಗ ಮನಸ್ಸನ್ನ ಎಲ್ಲಿ ಕುಳಿಸ್ತೀರಿ? ಭ್ರಕುಟಿಯಲ್ಲಿ. ಹೌದಾ? ಒಂದು ಬಫೆ ಸಿಸ್ಟಮ್ ಅಲ್ಲಿ ಕೈಲಿ ಇಟ್ಕೊಂಡ್ಬಿಟ್ಟು ಊಟ ಮಾಡಬಹುದು. ಅದೇನೆ ಚೇರ್ ಮೇಲೆ ಕೂತ್ಕೊಂಡು ಕೂಡ ಊಟ ಮಾಡಬಹುದು. ಯಾವ ಚೆನ್ನಾಗಿರ್ತದೆ? ಚೇರ್ ಮೇಲೆ ಕೂತ್ಕೊಂಡು ಮಾಡೋದು. ಚೇರ್ ಮೇಲೆ ಕೂತ್ಕೊಂಡು ಚೆನ್ನಾಗಿರ್ತೋ, ನೆಲದ ಮೇಲೆ ಕೂತ್ಕೊಂಡು ತಿಂದ್ರೆ ಊಟ ಚೆನ್ನಾಗಿರುತ್ತೋ? ನೆಲದ ಮೇಲೆ ಯಾರು ಕೂತ್ಕೊಂಡು ತಟ್ಟೆಯಲ್ಲಿ ಊಟ ಮಾಡಿದ್ರೆ ಚೆನ್ನಾಗಿರ್ತದೋ, ಬಾಳೆ ಎಲೆಯಲ್ಲಿ ಊಟ ಮಾಡಿದ್ರೆ ಚೆನ್ನಾಗಿರುತ್ತೋ? ಬಾಳೆ ಎಲೆ. ಬಾಳೆ ಎಲೆಯಲ್ಲಿ ಚೆನ್ನಾಗಿ. ಯಾರಿಗೆ ತಿಂದು ಅನುಭವ ಇದೆ ಅವರಿಗೆ ಬಾಳೆ ಎಲೆ ಇಷ್ಟ. ಈಗಿನ ಜನರಿಗೆ ಬಾಳೆ ಎಲೆ ಇಷ್ಟ ಆಗೋದು, ಅಯ್ಯೋ ಅದ್ರಲ್ಲಿ ಸಾಂಬಾರ್ ಹಾಕದೆ ಊರನ್ನ ಸುತ್ತ ಇರ್ತದ ಅಂತ ಹೇಳ್ತಾರೆ. ಅವ್ರಿಗೆ ಕಟೋರನೇ ಬೇಕು, ಸ್ಪೂನೇ ಬೇಕು. ಯಾಕಂದ್ರೆ ಅವ್ರಿಗೆ ಅನುಭವ ಇಲ್ವಲ್ಲ. ಅವ್ರಿಗೆ ಬಫೆ ಸಿಸ್ಟಮೇ ಬೇಕು. ಯಾಕಂದ್ರೆ ರೋಡ್ ಪಕ್ಕದಲ್ಲಿ ಆ ಕೊಳಚೆ ಇರುವಂತ ಗಟಾರ್ ಪಕ್ಕದಲ್ಲಿ ಮಸಾಲೆ ಪುರಿ, ಪಾನಿಪುರಿ ತಿಂದು 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 ಅವ್ರಿಗೆ ಏನ್ ಬೇಕು? ನಿಂತ್ಕೊಂಡು ಊಟ ಮಾಡೋದು ಇಷ್ಟ ಆಗ್ತದೆ ಅವ್ರಿಗೆ. ಯಾಕಂದ್ರೆ ಸಂಸ್ಕಾರ ಅದೇ ರೀತಿ ಬಂದ್ಬಿಟ್ಟಿದೆ ಅಲ್ವಾ? ಹಾಗೆ ಆತ್ಮೀಯರೇ, ಮೊದಲು ನಾವು ಶರೀರ ಅಂತ ತಿಳ್ಕೊಂಡು ಪ್ರಪಂಚವನ್ನು ನೋಡಿದಾಗ, ಕಣ್ಣಲ್ಲಿ ಕೂತ್ಕೊಂಡು ನಾನು ಪ್ರಪಂಚವನ್ನು ನೋಡಿದಾಗ ಅದೇನಾಯ್ತು? ವಿಕರ್ಮ ಆಯ್ತು. ಏನಾಯ್ತು? ವಿಕರ್ಮ. ಈಗ ಭಗವಂತ ಏನ್ ಹೇಳ್ತಾರೆ? ನೀನು ಏನು ನೋಡೋದು, ಎಲ್ಲಿ ಕೂತ್ಕೊಂಡು ನೋಡ್ಬೇಕಂತೆ? ಭ್ರಕುಟಿಯ ಮಧ್ಯೆ. ಸತ್ಯ ಹೇಳಿ, ಎಷ್ಟು ಜನ ಭ್ರಕುಟಿಯಲ್ಲಿ ಕೂತ್ಕೊಂಡು ಕಣ್ಣಿಂದ ನೋಡ್ತಾ ಇದ್ದೀರಿ? ನೀವಲ್ಲಿ ಭ್ರಕುಟಿಯಲ್ಲಿ ಕೂತ್ಕೊಂಡಾಗ ನಿಮಗೆ ಮತ್ತು ಕಣ್ಣಿಗೆ 1.5 ಇಂಚ್ ಗ್ಯಾಪ್ ಬರ್ಬೇಕು. ಇಲ್ಲಿ ನಾನು ಕೂತ್ಕೊಂಡಿದ್ದೇನೆ, ಇಲ್ಲಿ ಕೂತ್ಕೊಂಡ್ಬಿಟ್ಟು ನಾನು ನೋಡ್ತಾ ಇದ್ದೇನೆ. ಆ ಸ್ಥಿತಿ ನಮ್ದಿದೆಯಾ? ಒಮ್ಮೊಮ್ಮೆ ಆ ಯೋಗದ ನೋಟ ಸಮಯದಲ್ಲಿ ಬೇರೆ ಸಮಯದಲ್ಲಿ, ಒಮ್ಮೊಮ್ಮೆ ಯೋಗದ ಸಮಯದಲ್ಲೂ ನಿರಂತರವಾಗಿರುತ್ತಾ? ಇಲ್ಲ. ಮಾಡಿ ನಿಮ್ಮನ್ನು ನೀವು ಚೆಕ್ ಮಾಡ್ಕೊಳ್ಳಿ ಆತ್ಮೀಯರೇ. ಅಂದ್ರೆ ಭಗವಂತ ದೃಷ್ಟಿಯ ಬಗ್ಗೆ ಎಷ್ಟು ಹೇಳಿದ್ದಾರೆ, ನಾವೆಷ್ಟು ಕಾರ್ಯದಲ್ಲಿ ತರ್ತಾ ಇದ್ದೀವಿ. ಇನ್ನು ಮುಂದಿನ ದೃಷ್ಟಿ ಬಾಬಾ ಏನ್ ಹೇಳ್ತಾರೆ? ಭ್ರಕುಟಿಯಲ್ಲಿ ಪರಮಾತ್ಮನನ್ನ ಕೊಳಿಸ್ಬಿಟ್ಟು ಇವತ್ತು ಕೂಡ ಹೇಳಿದ್ದಾರೆ, ಬ್ರಹ್ಮ ಬಾಬಾರ ಪಕ್ಕದಲ್ಲಿ ನಾನು ಕೂತ್ಕೊಳ್ತೇನೆ. ಬಾಬ್ ದಾದನ ಅಕ್ಕಪಕ್ಕದಲ್ಲಿ ಕೂತ್ಕೊಂಡ್ಬಿಟ್ಟು ಭ್ರಕುಟಿಯಲ್ಲಿ ಕೂತ್ಕೊಂಡ್ಬಿಟ್ಟು ಇಷ್ಟು ಪ್ರಪಂಚವನ್ನ ನೋಡ್ತಾ ಇದ್ದೇನೆ. ಇದು ಮುಂದಿನ ಹಂತದ ದೃಷ್ಟಿ. ಅದು ನೆಕ್ಸ್ಟ್ ಹಂತದ ದೃಷ್ಟಿಯಲ್ಲಿ ಭಗವಂತನ ಮಡಿಲಲ್ಲಿ ಕೂತ್ಕೊಂಡ್ಬಿಟ್ಟು ನಾನು ಇಷ್ಟು ಪ್ರಪಂಚವನ್ನ ನೋಡ್ತಾ ಇದ್ದೇನೆ. ಅದರ ಮುಂದಿನ ಹಂತ ಯಾವುದು? ಭಗವಂತನಿಗೆ ಅಲ್ಲಿ ಸ್ಥಳವನ್ನ ಬಿಟ್ಬಿಟ್ಟು ನಾನು ಪ್ರಪಂಚವನ್ನ ಇಷ್ಟು ನೋಡ್ತಾ ಇದ್ದೇನೆ. ನಾನ್ ನೋಡ್ತಾ ಇಲ್ಲ. ಯಾರು ನೋಡ್ತಾ ಇದ್ದಾರೆ? ಭಗವಂತನೇ ನೋಡ್ತಾ ಇದ್ದಾರೆ. ಭ್ರಕುಟಿಲಿ ಯಾರು ಕುಂತಿದ್ದಾರೆ? ಭಗವಂತ. ಭ್ರಕುಟಿಲಿ ಯಾರು ಕುಂತಿದ್ದಾರೆ? ಭಗವಂತ. ನಿಮ್ಗೇನು ಸ್ಮೃತಿ ಇರ್ತದೆ? ನಿಮ್ಮ ಭ್ರಕುಟಿಯಲ್ಲಿ ಭಗವಂತ ಕೂತ್ಕೊಂಡ್ಬಿಟ್ಟು ಪ್ರಪಂಚವನ್ನ ನೋಡ್ತಾ ಇದ್ದಾರೆ, ಈಶ್ವರಿಯ ಕಾರ್ಯವನ್ನು ಮಾಡ್ತಾ ಇದ್ದಾರೆ. ಓಕೆ, ಈಗ ಪ್ರಶ್ನೆ, ಈಗ ನಾವು ಈಶ್ವರಿ ಜೀವನದಲ್ಲಿ ಯಾವ ದೃಷ್ಟಿಯನ್ನ ನಮ್ಮದನ್ನಾಗಿ ಮಾಡ್ಕೊಳ್ಬೇಕು? ಮತ್ತು ವಾಪಸ್ ಮೊದಲೇ ನಿಯಮ ಅಲೋ ಆಗ್ತದೆ. ನಾವು ಹೇಳಿದ ಕೆಲವೊಂದು ಉದಾಹರಣೆ, ಅದಕ್ಕಿಂತ ಚೆನ್ನಾಗಿರುವಂತ ವಿಷಯನೂ ಕೂಡ ಹೇಳ್ಬಹುದು. ನೀವು ಆ ಆಪ್ಷನ್ ಅನ್ನು ಕೊಡ್ಲಿಲ್ಲ ಅಂತ ಹೇಳ್ಬೇಡಿ. ಮತ್ ಪುನಃ ನೀವು ಆಯ್ಕೆ ನಮ್ಗೆ ಕೊಟ್ಟಿಲ್ಲ. ನಾವ್ ಹೇಳಿದ ಉದಾಹರಣೆಗಳು, ಅದಕ್ಕಿಂತ ಹೆಚ್ಚಿನ ಯಾವ್ದಾದ್ರು ಆಯ್ಕೆ ಇದ್ರೆ ಅದನ್ನ ನೀವು ಹೇಳ್ಬಹುದು. ಓಕೆ, ಯಾವ್ಯಾವ ದೃಷ್ಟಿ? ಕಣ್ಣಲ್ಲಿ ಕೂತ್ಕೊಂಡು ನೋಡ್ಬೋದು, ಆತ್ಮ ಅಂತ ತಿಳ್ಕೊಂಡು ನೋಡ್ಬೋದು, ಅಭಿಮಾನದ ಅಹಂಕಾರದ ದೃಷ್ಟಿಯಿಂದನೂ ಕೂಡ ನೋಡ್ಬೋದು, ನಾನೇ ಸರಿ ಹೇಳುವಂತ ದೃಷ್ಟಿಯಿಂದ ನೋಡ್ಬೋದು. ಸರಿ, ಬಾಬನನ್ನ ಪಕ್ಕದಲ್ಲಿ ಕೂತ್ಕೊಂಡು ನೋಡ್ಸ್ಬೋದು, ಮಡಿಲಲ್ಲಿ ಕೂತ್ಕೊಂಡು ನೋಡ್ಬೋದು. ಬಾಬನಿಗೆ ಆ ಸ್ಥಳವನ್ನ ಬಿಟ್ಬಿಟ್ಟು ಏನ್ ಮಾಡ್ಬೋದು? ನೋಡ್ಬೋದು. ಯಾವ ದೃಷ್ಟಿ ನಮ್ದಾಗಿರ್ಬೇಕು ಹೇಳಿ ನೋಡೋಣ. ಬೇಹದ್ದಿನ ದೃಷ್ಟಿ. ಬೇಹದ್ದಿನ ದೃಷ್ಟಿ ಸರಿ. ಎಲ್ಲಿ ಕೂತ್ಕೊಳ್ಬೇಕು ಅಂತ ನಾನು ಹೇಳ್ತಾರೆ. ನಿಮ್ ಜೊತೆಲಿ ಯಾರು ಇರ್ಬೇಕು ಅಂತ. ಮುಂದೆ ಏನ್ ನೋಡ್ಬೇಕದ ಆಮೇಲೆ, ಮೊದ್ಲು ಎಲ್ಲಿ ಕೂತ್ಕೊಳ್ಬೇಕದ ಹೇಳಿ. ಊಟ ಮೊದ್ಲು ಮಾಡೋ ಮೊದ್ಲು ಕೂತ್ಕೊಳ್ಬೇಕು ತಾನೆ? ಡ್ರೈವಿಂಗ್ ಮಾಡೋ ಮೊದ್ಲು ಕೂತ್ಕೊಳ್ಬೇಕು ತಾನೆ? ಬಟ್ಟೆ ವಾಶ್ ಮಾಡೋ ಮೊದ್ಲು ಶರೀರವನ್ನು ಸೆಟ್ ಮಾಡ್ಬೇಕು ತಾನೆ?
ಓಕೆ, ಹೇಳಿ, ನಾವೆಲ್ಲಿ ಕೂತ್ಕೊಳ್ಬೇಕು, ಯಾವ ಕಣ್ಣನ್ನು ಉಪಯೋಗ ಮಾಡ್ಬೇಕು? ಒಂದು ಶರೀರದ ಕಣ್ಣು, ಎರಡನೇದು ಆತ್ಮದ ಕಣ್ಣು. ಆತ್ಮರಿಗೆ ಗೊತ್ತಿರ್ಲಿ ಯಾವ ಕಣ್ಣಿದ್ರು ಇದು ಮನಸ್ಸಿನ ಕಣ್ಣು. ಯಾವ ಕಣ್ಣಿದು? ಮನಸ್ಸು. ಅಂತರ್ಚಕ್ಷು ಅಂತ ಹೇಳ್ತೀವಿ ನಾವು. ಅಂತರ್ಚಕ್ಷು ಮನಸ್ಸಿನ ಕಣ್ಣಿನ ಬಗ್ಗೆ ನಾವು ಮಾತಾಡ್ತೀವಿ. ಶರೀರದ ಕಣ್ಣಲ್ಲ, ಚಸ್ಮಾ ಅಲ್ಲ, ಕ್ಯಾಮರಾ ಅಲ್ಲ, ಮನಸ್ಸಿನ ಕಣ್ಣು. ಈ ಮನಸ್ಸಿನ ಕಣ್ಣನ್ನ ಯಾವ ರೀತಿ ಉಪಯೋಗ ಮಾಡಿದಾಗ ಅದು ಸರ್ವಶ್ರೇಷ್ಠವಾಗಿರ್ತದೆ. ದೃಷ್ಟಿ ಬಗ್ಗೆ ನಾವು ಮಾತಾಡ್ತಿದೀವಲ್ಲ ನೋಡಿ, ಎಷ್ಟು ವೆರೈಟಿ ದೃಷ್ಟಿಗಳಿದ್ದಾವೆ. ಜಾತಿಯ ದೃಷ್ಟಿ, ಧರ್ಮದ ದೃಷ್ಟಿ, ದೇಶದ ದೃಷ್ಟಿ, ರಾಜ್ಯದ ದೃಷ್ಟಿ. ನಾನು ಕರ್ನಾಟಕದವನು, ನಾನು ಆಂಧ್ರದವನು, ನಾನು ಕನ್ನಡದವನು, ನಾನು UK-ದವನು, ನಾನು ಹಿಂದೂ, ನಾನು ಮುಸ್ಲಿಂ, ನಾನು ಶ್ರೀಮಂತ, ನಾನು ಬಡವ, ನಾನು 25 ವರ್ಷದಿಂದ ಇದ್ದೇನೆ, ನಾನು ಹೊಸದಾಗಿ ಬಂದಿದ್ದೇನೆ. ಇದೆಲ್ಲ ಆತ್ಮೀಯರೇ ನಮ್ಮ ಮನಸ್ಸಿನಲ್ಲಿ ಕ್ರಿಯೇಷನ್ ಮಾಡುವಂತ ದೃಷ್ಟಿಗಳಿವು. ಅದು ಮುಖ್ಯವಾಗಿ ಯಾವ ದೃಷ್ಟಿ ಬೇಕು? ಕೊನೆಯ ದೃಷ್ಟಿ ಯಾವುದು? ಆತ್ಮಿಕ ಏನ್ ಹೇಳಿ? ಆತ್ಮಿಕ ದೃಷ್ಟಿ. ಅದೇ ಆತ್ಮಿಕ ದೃಷ್ಟಿಯಲ್ಲಿ ಬರೀ ಆತ್ಮ ಮಾತ್ರ ಇರ್ತದೆ. ಅವಾಗ ನೀವು ಸಂಗಮ ಯುಗದಲ್ಲಿ ಇದ್ದಂಗ ಆಗಿಲ್ಲ. ನೀವು ಸಂಗಮ ಯುಗದಲ್ಲಿ ಇರ್ಬೇಕೋ ಬೇಡವೋ? ಇರ್ಬೇಕು. ಈಗ ಬರೀ ಆತ್ಮ ಇದ್ರೆ ಸಂಗಮ ಹೆಂಗಾಯ್ತು? ಸಂಗಮ ಅಂದ್ರೆ ಯಾರು ಬೇಕು? ಜೊತೆ ಪರಮಾತ್ಮನ್ ಜೊತೆ ಇದ್ದು ಪರಮಾತ್ಮನ್ಗೆ ಜಾಗ ಬಿಟ್ಟು ಅವನ ದೃಷ್ಟಿಯಿಂದ ನೋಡ್ಬೇಕು. ಅವನ ದೃಷ್ಟಿಯಿಂದ ಯಾರು ನೋಡ್ಬೇಕು? ಅವನೇ ನೋಡ್ಬೇಕಣ್ಣ. ಆವಾಗ ಭಗವಂತ ಎಲ್ಲಿದ್ದಾರೆ? ಇಲ್ಲೇ ನನ್ನ ದೃಷ್ಟಿಯಲ್ಲೇ ಇದ್ದಾರೆ. ಅವ್ರಿದ್ದಾರೆ. ನೀವೇನ್ ಮಾಡ್ತಿದ್ದೀರಿ? ನಾವು ಅವನ ದೃಷ್ಟಿಯಿಂದ ನೋಡ್ತಾ ಇದ್ದೀವಿ, ಅನುಭವ ಮಾಡ್ತಾ ಇರ್ತೀವಿ. ಅವನ ದೃಷ್ಟಿಯಿಂದ ನೀವು ನೋಡ್ತಿದ್ರೆ ನೀವು ಅವನನ್ನು ನೋಡ್ತಾ ಇದ್ದೀರೋ. ನೋಡಿ, ಶರೀರವನ್ನು ಬಾಬನಿಗೆ ಬಿಟ್ಟಿದ್ದೀರಿ. ಬಾಬಾ ಬ್ರಹ್ಮಟಿಯಲ್ಲಿ ಬಂದು ಕೂತ್ಕೊಂಡಿದ್ದಾರೆ. ಬಾಬನಿಗೆ ಜವಾಬ್ದಾರಿ ಒಪ್ಸಿದಿರಿ. ಓಕೆ, ಬಾಬಾ ಮಾಡ್ತಿದ್ದೀರಾ, ನೀವೇನು ಮಾಡ್ತಿದ್ದೀರಾ ಅದನ್ನ ಹೇಳಿ. ಅನುಭವ ಅಷ್ಟೇ. ಆಮೇಲೆ ಏನ್ ಅನುಭವ ಮಾಡ್ತಿದ್ದೀರಿ? ಏನ್ ಅನುಭವ ಮಾಡ್ತಿದ್ದೀರಿ? ಅವನ ಪ್ರತ್ಯಕ್ಷತೆಯನ್ನ ನೋಡ್ತೀವಿ. ಆ ಏನ್ ಹೇಳಿ? ಅವನ ಪ್ರತ್ಯಕ್ಷವಾಗಿ ಎಲ್ಲ ನೋಡಿ. ಗುಣಗಳನ್ನ. ಎಲ್ಲರೂ ಒಂದೇ ಸಲ ಮಾತಾಡ್ತೀರಾ ಮತ್ತೆ ಸ್ಟಾಪ್ ಆಗ್ಬಿಡ್ತೀರಾ? ಒಬ್ಬೊಬ್ಬರೇ ಮಾತಾಡಿ. ಆ ಸರಿ, ನೋಡಿ, ಬ್ರಕುಟಿಯಲ್ಲಿ ಆತ್ಮ ಇದೆ ಅಂತಂದ್ರೆ ಅವಾಗ ಬಿಂದುವಿನ ಸ್ವರೂಪ ನಿಮ್ಗೆ ಕಾಣ್ತಾ ಇರ್ತಾರೆ ಬ್ರಕುಟಿಯಲ್ಲಿ. ಹೌದಾ? ಬಾಬಾ ಇದ್ದಾರೆ ಅಂತಂದ್ರೆ ಬಾಬಾ ಬಿಂದುವಿನಲ್ಲಿ ಇದ್ದಾರೆ ಹೇಳುವಂತ ಅಟೆನ್ಷನ್ ಅನ್ನು ನೀವು ಕೊಡಬೇಕಾಗ್ತದೆ. ಓಕೆ, ಅನುಭವದ ದೃಷ್ಟಿ ಲಾಸ್ಟ್ ಅಲ್ಲಿ ನಾವು ಚರ್ಚೆಯನ್ನ ಮಾಡಿದ್ವಿ. ಅದರಲ್ಲಿ ಬ್ರಕುಟಿಯಲ್ಲಿ ಬಾಬಾ ಇದ್ದಾರೆ ಹೇಳುವಂತದನ್ನ ನೋಡುವಂತ ಅವಶ್ಯಕತೆನೂ ಇಲ್ಲ. ಬ್ರಕುಟಿಯಲ್ಲಿ ಬಾಬಾ ಇದ್ದಾರೆ, ಬಿಂದು ಇದ್ದಾರೆ, ಪಾಯಿಂಟ್ ಆಫ್ ಲೈಟ್, ನಕ್ಷತ್ರ, ಅವ್ರು ಕೂತ್ಕೊಂಡು ಅವರೇ ಮಾಡ್ತಾ ಇದ್ದಾರೆ. ಇದನ್ನು ಕೂಡ ನೋಡಲಿಕ್ಕೆ ಆತ್ಮ ತನ್ನ ಸಮಯವನ್ನ, ಸಂಕಲ್ಪವನ್ನ, ಶಕ್ತಿಯನ್ನ ಕೊಡುವಂತ ಅನಿವಾರ್ಯತೆ, ಅವಶ್ಯಕತೆ ಇಲ್ಲ. ಇರುವುದಿಲ್ಲ. ಆದರೆ ಅಂತರ್ಚಕ್ಷುವಿನಿಂದ ಆತ್ಮ ಏನ್ ನೋಡ್ತಾ ಇರಬೇಕು? ಅನುಭವ. ಏನ್ ಹೇಳಿ? ಅನುಭವ. ಯಾವ ಅನುಭವ? ಭಗವಂತನ ಅನುಭವ. ಭಗವಂತ ಏನು ಕಾರ್ಯವನ್ನ ಮಾಡ್ತಾ ಇದ್ದಾರೋ ಆ ಕಾರ್ಯದ ಸಮಯದಲ್ಲಿ ಅವನಿಂದ ಫ್ಲೋ ಆಗುವಂತ ಶಕ್ತಿ, ಯಾರ ಪ್ರತಿ ಆ ಶಕ್ತಿ ಹೋಗಿ ತಲುಪಿದೆಯೋ ಅವರಿಂದ ಬರುವಂತ ಒಂದು ಆಶೀರ್ವಾದ, ಕರ್ಮದ ಫಲ, ಅನುಭವ ಅಷ್ಟೇ. ಅವಾಗ ಬಣ್ಣ ಕಾಣತ್ತೋ ಕಾಣಲ್ವೋ? ಕಾಣಲ್ಲ. ನಕ್ಷತ್ರ, ಇಲ್ಲ, ಕಾಣಲ್ಲ. ಪ್ರಕೃತಿ, ಕಾಣಿಸಲ್ಲ. ಪ್ರಕೃತಿ, ಏನು ಕಾಣಲ್ಲ. ಪರಮಾತ್ಮ, ಕಾಣಲ್ಲ. ಬಿಂದು. ಇಲ್ಲ. ಹಾಗಿದ್ರೆ ನಿಮ್ಮ ಅಂತರ್ಚಕ್ಷು ಏನ್ ಮಾಡ್ತಾ ಇರ್ತದೆ? ನಿರಾಕಾರ. ಅನುಭವ. ಅದೇ ನಿರಾಕಾರ ಅಂತ ಬಾಬಾ ಹೇಳಿದ್ರು. ಆ ಸಮಯದಲ್ಲಿ ಯಾವುದೇ ಆಕಾರದ ಕಡೆಗೆ ಆತ್ಮದ ಗಮನ ಇಲ್ಲ. ಹಾಗಾದ್ರೆ ಭಗವಂತ ಅಲ್ಲಿ ಇದ್ದಾರೆ ಅಂತ ನಮ್ಗೆ ಗೊತ್ತು. ಯಾವ್ದ್ರಿಂದ? ಅನುಭವದಿಂದ, ಸಪ್ತ ಗುಣಗಳಿಂದ ಆ ಶಕ್ತಿ ಫ್ಲೋ ಆಗೋದ್ರಿಂದ ಮತ್ತು ಆಶೀರ್ವಾದ ನಮ್ಗೆ ಸಿಗ್ತಾ ಇರೋದ್ರಿಂದ. ಓಕೆ, ಹಾಗಿದ್ರೆ ನಮ್ಮ ಗಮನ ಯಾವ್ದು ಕಡೆಗೆ ಇರಬೇಕು? ನಮ್ಮ ತನುವನ್ನ, ನಮ್ಮ ಮನಸ್ಸನ್ನ, ಸಮಯವನ್ನ, ಸಂಕಲ್ಪವನ್ನ ಪರಮಾತ್ಮನಿಗೆ ಒಪ್ಪಿಸಿ ಭಗವಂತ ಬಂದು ಆ ಸಾಧನವನ್ನ ಉಪಯೋಗ ಮಾಡಿದ ನಂತರದಲ್ಲಿ ಆ ಕರ್ಮದ ಫಲ ಬರ್ತದಲ್ಲ, ಆ ಅನುಭವದ ಕಡೆಗಿರಬೇಕು. ಆದರೆ ಮನಸ್ಸು ಸ್ವಚ್ಛ ಇಲ್ಲದೇನೆ,
ಶುಭ ಭಾವನೆ ಇಲ್ಲದೇನೆ ಭಗವಂತ ಆ ಸ್ಥಳವನ್ನ ಉಪಯೋಗ ಮಾಡಿಕೊಳ್ಳುವುದಿಲ್ಲ. ಬಾಬಾ ಬಾಬಾ ಬಾ ಅಂತ ಹೇಳಿದ ತಕ್ಷಣ ಅವನೇನು ಬರೋದಿಲ್ಲ. ನಿಮ್ ಕೆಲಸ ಇದ್ದಾಗ ಮಾತ್ರ ಬಾಬಾ ಬಾಬಾ ಅಂತ ಹೇಳ್ಬಿಟ್ಟು ಕೆಲಸ ಆದ್ಮೇಲೆ ಬಾಬಾನ ಕಡೆ ಕಣ್ಣೆತ್ತು ನೋಡೋದಿಲ್ಲ. ಅವನ್ಯಾಗ ಬರ್ಬೇಕು? ಅವ್ರು ಬರೋದಿಲ್ಲ. ಸಂಕಟ ಬಂದಾಗ ವೆಂಕಟರಮಣ ಯಾಕೆ ಬರ್ಬೇಕು ಅವನು? ಭಗವಂತ ಇಷ್ಟು ಸುಂದರವಾದ ಮಾತನ್ನ ಹೇಳ್ತಾರಂತಂದ್ರೆ, ನನ್ನ ವೈಯಕ್ತಿಕ ಕೆಲಸಕ್ಕೆ, ಭಗವಂತನ ವೈಯಕ್ತಿಕ ಅಂತ ಏನಿಲ್ಲ, ವಿಶ್ವ ಕಲ್ಯಾಣನಲ್ಲಿರೋದು, ನನ್ನ ಉದ್ದೇಶದ ಅನುಸಾರ, ನನ್ನ ಇಚ್ಛೆಯ ಅನುಸಾರ, ನನ್ನ ಪಾತ್ರದ ಅನುಸಾರ ನನಗೆ ಬೇಕಾಗಿರುವಂತ ರೀತಿಯಲ್ಲಿ ನನ್ನ ಕರ್ಮವನ್ನ ಮಾಡ್ಲಿಕ್ಕೆ ಯಾವ ಮಗು ನನಗೆ ಸ್ಥಳಾವಕಾಶವನ್ನ ಕೊಡ್ತಾರೋ ಆ ಮಗುವನ್ನ ನಾನು ಪುನಃ 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 ಉಪಯೋಗ ಮಾಡ್ಕೊಳ್ತೇನೆ. ಆ ಮಗು ಪುನಃ ಪುನಃ ಬಾಬಾ ನೀನು ಬಾರಪ್ಪ ಅಂತ ನನಗೆ ಹೇಳಬೇಕಾದ ಅವಶ್ಯಕತೆ ಇಲ್ಲ. ನಾನು ಸದಾ ಕಾಲ ಅಲ್ಲೇ ಇರ್ತೇನೆ. ನಾನು ಇರೋದರ ಅನುಭವವನ್ನ ಆ ಮಗುಗೆ ನಿರಂತರವಾಗಿ ಅನುಭವ ಮಾಡಿಸ್ತಾ ಇರ್ತೇನೆ. ಯಾಕಂದ್ರೆ ಆ ಮಗು ನನಗೆ ನಿರಂತರವಾಗಿ ಅಲ್ಲಿರ್ಲಿಕ್ಕೆ ಪರ್ಮಿಷನ್ ಖುಷಿಯಿಂದ ಹೃದಯದಿಂದ ಕೊಟ್ಟಿದ್ದಾರೆ. ಆ ಸಮಯದಲ್ಲಿ ನನಗೆ ತೊಂದರೆ ಆಗುವಂತ ಯಾವುದೇ ಕೆಲಸವನ್ನ ಆ ಮಗು ಮಾಡೋದಿಲ್ಲ. ಅದಕ್ಕಾಗಿ ಅವರ ಮನದಲ್ಲಿ, ಅವರ ಮನೆಯಲ್ಲಿ ನಾನು ಶ್ರೇಷ್ಠನಾಗಿ ಶ್ರೀನಿವಾಸ, ಶ್ರೇಷ್ಠವಾಗಿರುವಂತ ವ್ಯಕ್ತಿ ನಾನು ಸದಾ ಕಾಲ ಅಲ್ಲಿ ವಾಸ ಮಾಡ್ತೇನೆ. ನಾನು ಇರೋದರ ಅನುಭವ ಆ ಮಗುಗೆ, ವಿಶ್ವಕ್ಕೆ ಸದಾ ಕಾಲ ಆಗ್ತಾ ಇರ್ತದೆ. ಹಾಗಿದ್ದ ಆತ್ಮೀಯರೇ, ನಾವ್ ಯಾರನ್ನ ನೋಡ್ಬೇಕು ಇವಾಗ? ಯಾವ್ದನ್ನ ನೋಡ್ಬೇಕು? ಪರಮಾತ್ಮನ. ಮತ್ತು ಫಸ್ಟ್ ಟ್ರ್ಯಾಕಿಗೆ ಬಂದಲ್ಲ, ಇಲ್ಲಿ ಪರಮಾತ್ಮ ಎಲ್ಲಿ ನೋಡ್ತಾ ಇದ್ದೀನಿ ನೀವು? ಅನುಭವ ಅಷ್ಟೇ. ನಾವ್ ನೋಡ್ಬೇಕಾಗಿರೋದು ಇಲ್ಲಿ ಅನುಭವ. ಯಾವ ಅನುಭವ? ನಿರಾಕಾರ ಅನುಭವ. ಪರಮಾತ್ಮನ ಶಕ್ತಿಯ ಅನುಭವ. ಪರಮಾತ್ಮ ನೋಡ್ತಾ ಇಲ್ಲ ನೀವು. ಈಗ ಒಂದು ಹೇಳಿ ನನಗೆ, ಮಾವಿನ ಹಣ್ಣು ನೋಡೋದು ಇಷ್ಟನೋ, ಮಾವಿನ ಹಣ್ಣು ರುಚಿ ಇಷ್ಟನೋ? ರುಚಿ ಇಷ್ಟ. ಹೌದು ತಾನೆ. ನಮ್ಗೆ ರುಚಿ ಬೇಕು, ಮಾವಿನ ಹಣ್ಣಿನ ಆಕಾರ ಬೇಕು. ರುಚಿ ಈಗ ಬಾಬಾ ಬೇಕು, ಬಿಂದು ಬೇಕು, ಪ್ರಕಾಶ ಬೇಕು, ಕಿರಣ ಬೇಕು. ಬಾಬಾ ಆ ಬಾಬನಿಂದ ಸಿಗೋ ಅನುಭವ. ಅನುಭವ ಬೇಕು. ಆತ್ಮೀಯರಿಗೆ ಗೊತ್ತಿಲ್ಲ ಯಾವ ಅನುಭವ ಬೇಕು ಗೊತ್ತಾ? ನನ್ನ ಮೂಲಕ ಪರಮಾತ್ಮ ಪೂರ್ತಿ ವಿಶ್ವಕ್ಕೆ ಶಕ್ತಿಯನ್ನ ಕೊಟ್ಟು, ಆ ಶಕ್ತಿನ ಆ ಆತ್ಮಗಳೆಲ್ಲ ಅದನ್ನೇನ್ ಮಾಡ್ಬೇಕು? ಅನುಭವಿಸಿ ತೆಗೆದುಕೊಂಡು ಅನುಭವಿಸಿ ಅವರ ಸಂಕಷ್ಟಗಳು ದೂರನಾಗಿ ಥ್ಯಾಂಕ್ ಯು ಅಂತ ಹೃದಯದಿಂದ ಬರ್ತಲ್ಲ, ಅದು ನಮ್ಗೆ ಬೇಕು. ಅರ್ಥ ಆಯ್ತಾ? ನಿಮ್ ಮನೇಲಿ ಮದುವೆ ಇದೆ, ಅಡಿಗೆಯವ್ರು ಫಿಕ್ಸ್ ಮಾಡಿದಿರಿ, ಊಟ ಮಾಡ್ಕೊಂಡು ಬಂದ್ಬಿಟ್ಟು ಮನೆ ಯಜಮಾನಿಗೆ ಹೇಳ್ಬೇಕು ಅಡಿಗೆ ತುಂಬಾ ಚೆನ್ನಾಗಿದೆ ರೀ ಅಂತ. ಅಡಿಗೆ ಮಾಡ್ದವ್ನು ಹೇಳೋದಲ್ಲ, ಕರೆದವ್ನು ಹೇಳೋದಲ್ಲ, ಊಟಕ್ಕೆ ಬಡಿಸೋರು ಹೇಳೋದಲ್ಲ. ಯಾರು ಹೇಳ್ಬೇಕು? ಯಜಮಾನ. ತಿಂದವ್ರು ಹೇಳ್ಬೇಕು, ಯಜಮಾನ ಅಲ್ಲ. ತಿಂದವ್ನು ಹೇಳ್ಬೇಕು ಚೆನ್ನಾಗಿದೆ ಅಂತ. ಅದು ಖುಷಿಯಿಂದ ಹೇಳ್ಬೇಕು, ಮನಸ್ಪೂರ್ವಕವಾಗಿ ಹೇಳ್ಬೇಕಾಗ್ತದೆ ಆತ್ಮೀಯರೇ. ಅದೇ ರೀತಿ ನಿಮ್ಮ ಮೂಲಕ ಶಕ್ತಿ ಎಲ್ಲರಿಗೂ ಹೋಗ್ಬಿಟ್ಟು ಅವ್ರಿಂದ ಥ್ಯಾಂಕ್ ಯು ಅಂತ ಹೇಳಿದಾಗ ಅಲ್ಲಿ ಕರ್ಮದ ಫಲ ಬಂತು ಅಂತ ಲೆಕ್ಕ. ಹಾಗಿದ್ರೆ ಅದನ್ನ ಇವತ್ತು ಬಾಬಾ ಹೇಳಿದ್ರು, ಅಂತರ್ಮುಖಿ. ಸದಾ ಆ ಕರ್ಮದ ಕಡೆಗೆ, ಆ ವಿಧಿಯ ಕಡೆಗೆ, ಆ ಸ್ಥಿತಿಯ ಕಡೆಗೆ ಹೆಚ್ಚಿನ ಗಮನವನ್ನ ನೀವು ಕೊಡಬೇಕಾಗ್ತದೆ. ಅದನ್ನೇ ಬಾಬಾ ರೀಸೆಂಟ್ ಮುರ್ಲಿ ಹೇಳ್ತಾ ಇರೋದು, ನಿರಾಕಾರಿ, ಇನ್ನೊಂದು ನಿರ್ವಿಕಾರಿ, ನಿರಹಂಕಾರಿ. ನಿರಾಕಾರಿ ಮತ್ತು ಫರಿಸ್ತ. ನಿರಾಕಾರಿ, ನಿರ್ವಿಕಾರ, ನಿರಹಂಕಾರ ಹೇಳಿದ್ದಾರೆ. ನಿರಾಕಾರಿ ಮತ್ತು ಫರಿಸ್ತ ಅಂದ್ರೆ ನಿಮಗೂ ಯಾವುದೇ ವ್ಯಕ್ತಿ ವಸ್ತುವಿಗೂ ಏನೂ ಸಂಬಂಧ ಇಲ್ಲ. ಇಲ್ಲ. ಸೂರ್ಯ ಈ ಪ್ರಪಂಚಕ್ಕೆ ಬೆಳಕು ಕೊಡ್ತಾರೋ ಕೊಡಲ್ವೋ? ಕೊಡ್ತಾರೆ. ಹಾಗೆ ಶಿವನ ಪತ್ನಿ, ಇದು ಏನು ಸೂರ್ಯನ ಪತ್ನಿಗಳು, ಮಕ್ಕಳು, ಅಣ್ಣ ತಮ್ಮ, ಅಜ್ಜ ಅಜ್ಜಿ ಎಲ್ಲ ಇದಾರ ಇಲ್ಲಿ? ಇಲ್ಲ. ಯಾರು ಇಲ್ವಾ? ಹೌದು. ತಿಂಗಳಾದ್ಮೇಲೆ ಅವ್ರಿಗೆ ಬಿಲ್ ಗಿಲ್ ಕಳಿಸ್ತೀರಾ ಶಿವನಿಗೆ, ಇದಕ್ಕೆ ಸೂರ್ಯನಿಗೆ? ಇಲ್ಲ. ಇಲ್ಲ ತಾನೆ. ಸೂರ್ಯ ಬೆಳಕು ಕೊಡ್ತಾರೋ ಕೊಡಲ್ವೋ? ಕೊಡ್ತಾರೆ. ಕೊಡ್ತಾರೆ. ಸರಿ. ಮಾವಿನ ಹಣ್ಣು ರುಚಿ ಕೊಡತ್ತೋ ಕೊಡಲ್ವೋ? ಕೊಡುತ್ತೆ. ಹೂವು ಸುವಾಸನೆ ಕೊಡತ್ತೋ ಕೊಡಲ್ವೋ? ಕೊಡುತ್ತೆ. ನೀವೇನ್ ಕೊಡ್ತೀರಿ? ಕಾಮ, ಕ್ರೋಧ, ಲೋಭ, ಮೋಹ, ಅಹಂಕಾರ. ವಾಪಸ್ ಏನ್ ಸಿಗತ್ತೆ? ಅದೇ ಅದೇ. ಸಿಗುತ್ತೆ. ಹಾಗಿದೆ ಇವತ್ತು ನಮ್ಗೆ ದುಃಖ ಯಾಕೆ ಬರ್ತಾ ಇದೆ? ದುಃಖ ಕೊಟ್ಟಿದೀವಿ, ದುಃಖ ಬರ್ತದೆ. ಇಲ್ಲ ಅಣ್ಣವ್ರೆ, ನಾನು ಯೋಗದಲ್ಲಿ ಕೂತ್ಕೊಂಡು ಶಾಂತಿನೇ ಕೊಡ್ತಾ ಇದ್ದೇನೆ. ಏನ್ ಕೊಡ್ತಾ ಇದ್ದೇನೆ? ಶಾಂತಿನೇ.
ಬಿಳಿ ಬಣ್ಣದ ನಕ್ಷತ್ರ ಹೋಗಿ ಹೋಗಿ ಕಿರಣ ಹೋಗಿ 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 ಕೊಡ್ತಾ ಇದೆ. ಏನ್ ಕೊಡ್ತಾ ಇದೆ? ಬಿಳಿ ಬಣ್ಣ. ಆಕಾರದ ಕಡೆ ಗಮನ ಹೋಯ್ತು ನಿಮ್ದು, ಬಣ್ಣದ ಕಡೆ ಗಮನ ಹೋಯ್ತು, ಕಿರಣದ ಕಡೆ ಗಮನ ಹೋಯ್ತು. ಹೋಗ್ಬೇಕಾಗಿರೋದು ಯಾವ್ದು? ಶಾಂತಿ. ಒಂದು ಹೇಳಿ, ಮಾವಿನ ಹಣ್ಣು ತರ್ಲಿಕ್ಕೆ ಹೋದಾಗ ಕಲರ್ ಇರುವಂತ ಮಾವಿನ ಹಣ್ಣು ಬೇಕು, ರುಚಿಯಾಗಿರುವಂತ ಮಾವಿನ ಹಣ್ಣು ಬೇಕು. ಒಂದು ಹಸಿರು ಕಲರ್ ಇದ್ದು ಮಾವಿನ ಹಣ್ಣು, ಒಳಗಡೆ ರುಚಿ ಇದೆ. ಇನ್ನೊಂದು ಕೆಂಪಾಗಿರೋ ಹಳದಿ ಆಗಿರುವಂತ ಸುಂದರವಾದಂತ ಮಾವಿನ ಹಣ್ಣು, ಒಳಗಡೆ ತುಂಬಾ ಸುಂದರ ಇದೆ, ಒಳಗಡೆ ಹುಳಿ ಮಾವಿನ ಹಣ್ಣು. ನಿಮ್ಗೆ ಯಾವ್ದು ಬೇಕು? ರುಚಿ ಇರದೆ ಅದು ಯಾವಾಗ ಹಸಿರಿರೋದೇ ನಿಮ್ಗೆ ಯಾವಾಗ ಗೊತ್ತಾಗ್ತದೆ ಅದು ಚೆನ್ನಾಗಿದೆ ಅಂತ? ತಿಂದಾಗ ಅನುಭವಿಸಿದಾಗ. ಅಲ್ವಾ? ಅದಕ್ಕಾಗಿ ಆದ್ಮೇಲೆ ಸ್ಥೂಲ ರೂಪದಲ್ಲಿ ಭಗವಂತನನ್ನ, ವ್ಯಕ್ತಿಯನ್ನ, ವಸ್ತುವನ್ನ ಗುರುತಿಸುವ ಪ್ರಯತ್ನವನ್ನ ಮಾಡಬೇಡಿ. ಅವನಲ್ಲಿರುವಂತ ಗುಣಲಕ್ಷಣಗಳನ್ನ ತಿಳ್ಕೊಂಡು ಅದರ ಜೊತೆಗೆ ಜೋಡಣೆಯಾಗಿ ವಾಸ್ತವಿಕ ಭಗವಂತನನ್ನ ಅರ್ಥ ಮಾಡ್ಕೊಳ್ಳುವಂತ ಪ್ರಯತ್ನವನ್ನ ಮಾಡಿ. ಓಕೆ, ಈಗ ಹೇಳಿ, ನಮ್ದು ಯಾವ ದೃಷ್ಟಿ ಇರಬೇಕು? ಅನುಭವದ ದೃಷ್ಟಿ. ಅನುಭವದ ದೃಷ್ಟಿ. ಯಾವ ಅನುಭವ? ಶಾಂತಿಯ ಅನುಭವ. ನಿಮ್ಮ ತನುಮನವನ್ನ ಭಗವಂತನಿಗೆ ವಿಶ್ವ ಕಲ್ಯಾಣದ ಬೇಹದ್ದನ ಕೆಲಸಕ್ಕೆ ಅವನಿಗೆ ಒಪ್ಪಿಸಿ, ಅವನು ಆ ಕರ್ಮವನ್ನು ಮಾಡಿ ಆ ಕರ್ಮದ ಫಲ ಬಂದಿರೋ ಅನುಭವ. ನೀವು ಡೈರೆಕ್ಷನ್ ಕೊಡ್ಬೇಕಲ್ಲ ಅವನಿಗೆ ಏನು ಅಂತ. ಈ ತನುಮನವನ್ನು ನಿನ್ನ ಕೈಲಿ ಕೊಟ್ಟಿದ್ದೇನೆ. ಯಾವ್ದಕ್ಕೆ? ವಿಶ್ವ ವಿಶ್ವ ಕಲ್ಯಾಣ. ಪತಿ ಕಲ್ಯಾಣಕ್ಕೆ, ಅಲ್ಲ, ವಿಶ್ವ ಕಲ್ಯಾಣ. ಮಕ್ಕಳ ಕಲ್ಯಾಣಕ್ಕೆ, ಅಲ್ಲ, ಇಲ್ಲ. ತಲೆನೋವು ಹೋಗ್ಲಿಕ್ಕೆ, ಕಲ್ಯಾಣಕ್ಕೆ. ಆ ವಿಶ್ವ ಕಲ್ಯಾಣಕ್ಕೆ ಕೊಟ್ಟು ಬಿಟ್ಟು ಭಗವಂತ ಅದನ್ನು ಉಪಯೋಗ ಮಾಡಿ ಆ ಶಕ್ತಿ ಅವರಿಗೆ ಹೋಗ್ಬಿಟ್ಟು ತಲುಪಿದವರ ಫೀಡ್ಬ್ಯಾಕ್ ಅನುಭವ ನಿಮ್ಗೆ ಆಗ್ಬೇಕು. ಈ ದೃಷ್ಟಿಯ ಅವಶ್ಯಕತೆ ಇದೆ. ಅದು ಯಾವಾಗಿದೆ ಅಂತ ಬಾಬಾ ಹೇಳ್ತಾರೆ? ನಿರಂತರವಾಗಿ ಪ್ರತಿ ಸಮಯ ಪ್ರತಿ ಸೆಕೆಂಡ್ ಇರಬೇಕು. ಅದನ್ನೇ ಇವತ್ತಿನ ವರದಾನದಲ್ಲಿ ಹೇಳಿರೋದು. ಆ ವರದಾನದ ಚರ್ಚೆ ಹಿಂದಿ ಕ್ಲಾಸ್ ಅಲ್ಲಿ ಹಾಕಿದ್ದಿದೆ, ಅದನ್ನು ಕೇಳಿ. ಒಂದ್ ಕಡೆ ಕೂತ್ಕೊಂಡಾಗಲ್ಲ, ಅಮೃತ ವೇಳೆಯಲ್ಲ, ನಿರಂತರವಾಗಿ ಏನಾಗ್ತಾ ಇರ್ಬೇಕಂತೆ, ಅದು ನಡೀತಾನೇ ಇರ್ಬೇಕು. ಒಂದ್ ಕಡೆಯಿಂದ ಬೇಹದ್ದಿನ ಸೇವೆ. ನಾನು ವಾಚಾ ಸೇವೆ ಮಾಡ್ತೇನೆ, ಮತ್ತೊಂದು ಮಾಡ್ತೇನೆ, ಮಗದೊಂದು ಮಾಡ್ತೇನೆ, ಅದನ್ನು ಕೂಡ ಮಾಡಿ, ಬೇಡ ಅಂತ ಹೇಳಿಲ್ಲ ಬಾಬಾ. ಅದೆಲ್ಲ ಮಾಡ್ತಾ ಇದ್ದು ಕೂಡ ಈ ಸೇವೆ ನಿರಂತರವಾಗಿ ಆಗ್ತಾ ಇರಬೇಕು. ಈಗ ನೋಡಿ, ಉದಾಹರಣೆಗೆ ಈಗ ನಮ್ಮ ಮೂಲಕ ಬಾಬಾ ಈಶ್ವರಿ ಜ್ಞಾನ ಹೇಳ್ತಾ ಇರ್ತಲ್ವ, ನಮ್ಗೊಂದು ಅಟೆನ್ಷನ್ ಇರ್ತದೆ ಏನಂತ, ಇದು ಯೂಟ್ಯೂಬ್ ಅಲ್ಲಿ ರೆಕಾರ್ಡಿಂಗ್ ಆಗ್ತಾ ಇರ್ತದೆ, ಮುಂದೆ ತುಂಬಾ ಜನ ನೋಡ್ತಾ ಇರ್ತಾರೆ, ಏನೇನೋ ಮಾತಾಡಬಾರ್ದು ಹೇಳುವಂತದೊಂದು ಅಟೆನ್ಷನ್ ಇರ್ತದೆ ತಾನೆ. ಹಾಗೇನೆ ಅಲ್ಲೂ ಕೂಡ ಅಟೆನ್ಷನ್ ಇರಬೇಕು. ಸದಾ ಕಾಲ ನಮ್ಮಪ್ಪ ನನ್ನ ಮೂಲಕ ಬೇಹದ್ದಿನ ಸೇವೆ ಏನ್ ಮಾಡ್ತಿದ್ದಾರೆ? ಈಗ ನೀವೆಲ್ಲ ಹೋಗ್ಬೇಕಾದ್ರೆ ವೈಟ್ ಡ್ರೆಸ್ ಹಾಕೊಂಡು ಬ್ಯಾಡ್ಜ್ ಹಾಕೊಂಡು ಹೋದಾಗ ಸ್ಮೃತಿ ಇರ್ತದೋ ಇರಲ್ವೋ? ನಾನು ವೈಟ್ ಡ್ರೆಸ್ ಹಾಕೊಂಡಿದ್ದೇನೆ, ಬ್ಯಾಡ್ಜ್ ಹಾಕೊಂಡಿದ್ದೇನೆ ಅಲ್ವಾ? ಅವಾಗ ಎದುರುಗಡೆ ಬಂದವ್ರಿಗೆ ನಮಸ್ಕಾರ ಅಂಕಲ್, ನಮಸ್ಕಾರ ಆಂಟಿ ಅಂತ ಹೇಳ್ತೀರಾ? ಇಲ್ಲ. ಏನ್ ಹೇಳ್ತೀರಿ? ಓಂ ಶಾಂತಿ. ಓಂ ಶಾಂತಿ ಅಕ್ಕ ಅವರೇ, ಓಂ ಶಾಂತಿ ಅಣ್ಣ ಅವರೇ. ಯಾಕೆ? ವೈಟ್ ಡ್ರೆಸ್, ಬ್ಯಾಡ್ಜ್. ಅವಾಗ ಸ್ಮೃತಿ ಇರ್ತದ ತಾನೆ, ಅದಕ್ಕೆ ತಕ್ಕ ನಾನು ಹಿಂಗೆ ಚೇಂಜ್ ಮಾಡ್ಕೊಳ್ಬೇಕು ಅಂತ. ಹೌದು. ಯಾವಾಗ ಡ್ರೆಸ್ ತೆಗೆದು ಬಿಟ್ರು ಅವಾಗ ಅಂಕಲ್ ಆಂಟಿ ಚಿಕ್ಕಪ್ಪ ದೊಡ್ಡಪ್ಪ ಎಲ್ಲ ಬಂದ್ಬಿಡ್ತಾರೆ. ನೋಡಿ ಎಷ್ಟು ಬೇಗ ಸ್ಮೃತಿ ಚೇಂಜ್ ಆಗ್ಬಿಡ್ತದೆ ಅಲ್ವಾ? ಹಾಗೆ ಮನಸ್ಸಿನ ಸ್ಮೃತಿಯನ್ನ ಸದಾ ಕಾಲ ಚೇಂಜ್ ಮಾಡ್ಕೊಳ್ಳಿ. ದೃಷ್ಟಿಸೇ ಸೃಷ್ಟಿ ಪರಿವರ್ತನೆ. ಸೃಷ್ಟಿ ಈಗ ಯಾರು ಚೇಂಜ್ ಮಾಡ್ಕೊಳ್ಬೇಕು ದೃಷ್ಟಿಯನ್ನ? ನಾನೇ ಅಲ್ವಾ? ಪರಮಾತ್ಮ ಅಂತೂ ಚೇಂಜ್ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಇವಾಗ ನಾನು ಚೇಂಜ್ ಮಾಡ್ಕೊಳ್ಬೇಕಾಗತ್ತೆ. ಪುರುಷಾರ್ಥದ ದೃಷ್ಟಿ ಇರ್ಬೋದು, ಸಾಧನೆಯ ದೃಷ್ಟಿ ಇರ್ಬೋದು, ಸೇವೆಯ ದೃಷ್ಟಿ ಇರ್ಬೋದು, ತಪಸ್ಸಿನ ದೃಷ್ಟಿಗಳಿರ್ಬೋದು. ಸಮಯದ ಅನುಸಾರ ಭಗವಂತ ಏನ್ ಹೇಳ್ತಾರೋ ಅದರ ಪ್ರಕಾರ ನಾವು ಚೇಂಜ್ ಮಾಡ್ಕೊಳ್ತಾ ಹೋಗ್ಬೇಕಾಗ್ತದೆ. ಓಕೆ, ಅದಕ್ಕಾಗಿ ಬಾಬಾ ಹೇಳ್ತಾರೆ, ಅನುಭವದಷ್ಟು ದೊಡ್ಡ ಸಾಕ್ಷಿ ಬೇರೆ ಯಾವುದೂ ಇಲ್ಲ. ಬೇರೆಯವ್ರಿಗೆ ಅನುಭವ ಆಗುತ್ತೋ ಬಿಡುತ್ತೋ ನಿಮಗೆ ಬೇಕಾಗಿಲ್ಲ. ನಿಮ್ಗೆ ಅನುಭವ ಆಗ್ತಾ ಇದೆಯಲ್ಲ, ನೀವೇನ್ ಮಾಡ್ಬೇಕು? ಚೆಕ್ ಮಾಡ್ಬೇಕು. ಕೊನೆಯ ಪ್ರಶ್ನೆ, ಕರೆಂಟ್ ಇದೆಯೋ ಇಲ್ವೋ ಅಂತ ಚೆನ್ನಾಗಿ ಗೊತ್ತಾಗೋದು ಯಾರಿಗೆ? ಒಂದು ಮನೇಲಿ ಕರೆಂಟ್ ಇದೆಯೋ ಇಲ್ಲೋ ಅಂತ ಸ್ಪಷ್ಟವಾಗಿ ಗೊತ್ತಾಗೋದು ಯಾರಿಗೆ? ಮನೆಯ ಮಹಿಳೆಗೆ. ಯಾರು ಸ್ವಿಚ್ ಆನ್ ಮಾಡ್ತಾರ ಅವ್ರಿಗೆ. ಆಮೇಲೆ ಹೆಚ್ಚಿನ ಅನುಭವ ಯಾರಿಗಾಗ್ತದೆ? ಜಾಸ್ತಿ ಮೊಬೈಲ್ ಯೂಸ್ ಮಾಡ್ತಾರೋ ಅವರು. ಮನೆಯವ್ರಿಗೆ ಅಣ್ಣ, ಯಾರಿಗೆ ಯಾರು ಜಾಸ್ತಿ ಆ ಬೆಳಕಲ್ಲಿ ಇರ್ತಾರೋ ಅವ್ರಿಗೆ.
ಜಾಸ್ತಿ ಅನುಭವ ಆಗೋದು ಬಲ್ಬಿಗೆ. ಯಾರಿಗೆ? ಬಲ್ಬ್ ಯಾಕೆ? ಅದು ಬೆಳಕು. ಅದ್ರ ಜೊತೆ ಡೈರೆಕ್ಟ್ ಕನೆಕ್ಷನ್ ಅಲ್ಲಿ ಇದೆ. ಬಲ್ಬು ಕರೆಂಟ್ ಜೊತೆ ಡೈರೆಕ್ಟ್ ಕನೆಕ್ಷನ್ ಅಲ್ಲಿ ಇದೆ ತಾನೆ. ಉಳಿದವರಿಗೆಲ್ಲ ಏನಾಗಿದೆ, ಬಲ್ಬ್ ಇಂದ ಹೊರಗಡೆಗೆ ಬಂದ ಮೇಲೆ ಬೆಳಕ ಬರ್ತಾ ಇದೆ, ಡೈರೆಕ್ಟ್ ಕನೆಕ್ಷನ್ ಇಲ್ಲ ಅಲ್ಲಿ. ಹೆಚ್ಚಿಗೆ ಬಿಸಿ ಆಗೋದು ಯಾವುದು? ನೀವ್ಯಾರು? ಬಲ್ಬ್ ತಾನೆ. ಆವಾಗ ಅಲ್ಲಿ ನಡೀತಾ ಇದೆ, ಸೇವೆ ನಡೀತಾ ಇದೆ ಅಂತ ಯಾರಿಗೆ ಗೊತ್ತಾಗ್ಬೇಕು? ನನ್ಗೆ ಗೊತ್ತಾಗ ನನಗೆ. ಯಾರಿಗೆ ಗೊತ್ತಾಗ್ಬೇಕು? ನನ್ಗೆ ಗೊತ್ತಾಗ ನನಗೆ ಗೊತ್ತಾಗ್ಬೇಕು. ಉಳಿದವ್ರಿಗೆ ಆಗತ್ತೋ ಬಿಡುತ್ತೋ ಅದ ನಿಮ್ಗೆ ಬೇಡ. ನಿಮ್ ಕೆಲ್ಸ ಏನು? ನಿಮ್ಮ ಮೂಲಕ ಶಕ್ತಿ ಪ್ರವಾಹ ಆಗ್ತಾ ಇಲ್ವೋ ಅಂತ ಅನುಭವದ ಅಧಿಕಾರಿಗಳು ಆಗಿ. ಈಗ ಹೇಳಿ ಫೈನಲ್. ಇದೇ ರೀತಿ ಇನ್ನು ಮೇಲೆ ಪ್ರಪಂಚದಲ್ಲಿ ತುಂಬಾ ತೀವ್ರ ಸ್ವರೂಪದಲ್ಲಿ ಭಗವಂತನ ಪರಿಚಯ ಆಗ್ಬೇಕು ಅಂತಂದ್ರೆ ಈ ರೀತಿ ನಾವು ಸಾಧನೆ ಮಾಡ್ಬೇಕು ಬೇಡವೋ? ಮಾಡ್ಬೇಕು. ಇನ್ನೂವರೆಗೆ ನಾವು ಜ್ಞಾನ ಹೇಳ್ತಾ ಕುತ್ಕೊಂಡ್ರೆ, ಪಾಂಪ್ಲೆಟ್ಸ್ ಅನ್ನು ಕೊಡ್ತಾ ಹೋದ್ರೆ ಬಾಬನ್ ಮಕ್ಕಳಾಗ್ತಾರ ಜನ? ಎಷ್ಟು ಕಡಿಮೆ ಸಮಯದಲ್ಲಿ ಎಷ್ಟು ಸಾಧನೆಯನ್ನು ಮಾಡ್ಬೇಕು ಅದನ್ನೆಲ್ಲರೂ ಕೂಡ ಮಾಡ್ಲಿಕ್ಕೆ ಆಗೋದಿಲ್ಲ. ಸ್ವಲ್ಪ ಸೇವೆ ಮಾಡಿದ್ಮೇಲೆ ನಾನೇನೋ ಮಾಡಿದೆ ಅಂತ ತುಂಬಾ ಅಹಂಕಾರ ಬಂದ್ಬಿಡ್ತದಂತೆ ಮಕ್ಕಳ. ಹೌದು. ಮಾಡ್ಬೇಕಾಗಿರೋದು ಬೇಕಾದಷ್ಟಿದೆ. ಅದಕ್ಕಿಂತ ಮುಖ್ಯವಾಗಿ ಎಲ್ಲರ ಹತ್ರ ಕೂಡ ಮನಸಾ ಸೇವೆ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಮನಸ್ಸು ಎಷ್ಟು ಚಂಚಲ. ಮುಖ್ಯವಾಗಿ ಏನು ಗೊತ್ತಾ, ನಮ್ಮ ಮನಸ್ಸಿದೆಯಲ್ಲ ಪರಿಶುದ್ಧ ಇಟ್ಕೊಳ್ಳಲ್ಲ ಆದ್ಮೇಲೆ ಯಾವಾಗ್ಲೂ ಸ್ವಾರ್ಥ. ಅಲ್ಲಿ ಸ್ವಾರ್ಥ ಇರುವಂತ ಕಾರಣದಿಂದ ಭಗವಂತ ಅದನ್ನೇನ್ ಮಾಡೋದಿಲ್ಲ, ಉಪಯೋಗ ಯಾಕೆ ಉಪಯೋಗ ಮಾಡ್ಕೊಳ್ಳಲ್ಲ? ಸ್ವಾರ್ಥ ಅನ್ನೋದು ಇರ್ತೈತಲ್ಲ. ನಿಸ್ವಾರ್ಥದವ್ರು ಬೇರೆಯವ್ರು ಇದ್ದಾರಲ್ಲ ಅವನ ಹತ್ರ. ನಿಸ್ವಾರ್ಥ ಕೊಡ್ಲಿಕ್ಕೆ ರೆಡಿ ಇದ್ದಾಗ ಅವನು ನಿಮ್ಮನ್ನ ಯಾಕೆ ತಗೊಳ್ಬೇಕು? ಅವ್ರು ಯಾರು ಇಲ್ಲ ಅಂದ್ರೆ ನಿಮ್ಮನ್ನ ತಗೊಳ್ತಾರಪ್ಪ, ಅಲ್ವಾ? ಇವಾಗ ಯೋಗೇಶ್ ಅಣ್ಣ ಬೆಂಗಳೂರಿಗೆ ಬಂದಾಗ ರೈಲ್ವೆ ಸ್ಟೇಷನ್ ಕರ್ಕೊಂಡು ಹೋಗಿ ಎಲ್ಲಾ ಸೇವೆ ಮುಗಿಸ್ಕೊಂಡ್ಬಿಟ್ಟು ಮತ್ತೆ ರೈಲ್ವೆ ಸ್ಟೇಷನ್ಗೆ ತಂದು ಬಿಡ್ಲಿಕ್ಕೆ ಫ್ರೀಯಾಗಿ ಕರ್ಕೊಂಡು ಹೋಗೋರು ಇದ್ದಾಗ ನಾನು ದುಡ್ಡು ಕೊಟ್ಬಿಟ್ಟು ಟ್ಯಾಕ್ಸಿ ಆಗಿ ಬುಕ್ ಮಾಡ್ತೇನೆ, ಹೇಳಿ ನೋಡೋಣ, ಮಾಡ್ತೇನಾ? ಇಲ್ಲ ತಾನೆ. ಅದಕ್ಕಾಗಿ ಯಾವ ಮಕ್ಕಳು ನಿಸ್ವಾರ್ಥ ಸೇವಾಧಾರಿಗಳಿರ್ತಾರೋ, ಸದಾ ಕಾಲ ಮನಸ್ಸನ್ನ ತನ್ನ ಜೀವನವನ್ನ ಸಮರ್ಪಣೆ ಮಾಡಿರ್ತಾರೋ ಅವರನ್ನ ಭಗವಂತ ಪುನಃ ಪುನಃ ಏನ್ ಮಾಡ್ತಾರೆ? ಉಪಯೋಗ. ಈಗ ಹೇಳಿ, ಕೊನೆಯ ಪ್ರಶ್ನೆ, ನೀವು ಭಗವಂತನ ನೆನಪು ಮಾಡ್ಬೇಕು ಮಾಡಬಾರ್ದು? ಮಾಡ್ಬೇಕು. ನೀವೆಲ್ಲ ಪಾಸ್ ಆದ್ರ ಫೇಲ್ ಆದ್ರ? ಫೇಲ್ ಆದ್ವಿ. ಭಗವಂತನೇ ಬಂದ್ಬಿಟ್ಟು ಎಲ್ಲಾ ಕೆಲಸ ಮಾಡ್ತಿರ್ಬೇಕು, ನೀವ್ ಯಾಕೆ ನೆನ್ಪು ಮಾಡ್ಬೇಕು? ನೆನ್ಪು ಯಾವಾಗ ಮಾಡ್ಬೇಕು? ನಿಮ್ ಜೊತೆಲಿ ಇಲ್ದಿದ್ದಾಗ ನೆನ್ಪು ಮಾಡ್ಬೇಕು, ನಿಮ್ ಎದುರುಗಡೆ ಇಲ್ದಿದ್ದಾಗ ನೆನ್ಪು ಮಾಡ್ಬೇಕು, ಅಲ್ವಾ? 3 ದಿನ ಆಯ್ತಪ್ಪ ಯೋಗೇಶನ ಬಂದೇ ಇಲ್ಲ, ಎಲ್ಲಿ ಹೋಗಿದಾರೇನು? ಅವಾಗ ನೆನ್ಪು ಮಾಡ್ಬೇಕು. ಎದುರುಗಡೆಗಿದ್ದಾಗ ಈಗ ಬಾಬನ್ ನೀವ್ ನೆನ್ಪು ಮಾಡ್ಬೇಕೋ ಬೇಡವೋ? ಯಾರ್ ನೆನ್ಪು ಮಾಡ್ಬೇಕು? ಭಗವಂತನೇ ನಮ್ಮನ್ನ ನೆನ್ಪು ಮಾಡ್ಬೇಕು. ಭಗವಂತ ನಿಮ್ಮನ್ನ ಏನ್ ಮಾಡ್ಬೇಕು? ನಾನು ಹೇಳ್ತೇನೆ, ಭಗವಂತ ನೀನ್ ನನ್ನ ನೆನ್ಪು ಮಾಡೋದು ಬೇಡ ಅಂತ ಹೇಳ್ತೀನಿ. ಬರೀ ನೆನ್ಪು ಮಾಡ್ತಾ ಇದೆ ಏನು ಗೊತ್ತಾಗ್ತದೆ. ಭಗವಂತ ನೀನ್ ನನ್ನ ನೆನ್ಪು ಮಾಡೋದು ಬೇಡ, ನಾನು ನಿನ್ನ ನೆನಪು ಮಾಡೋದಿಲ್ಲ, ನೀನ್ ಬಂದ್ಬಿಟ್ಟು ನಿನ್ನ ತನು ಮನವನ ಮೂಲಕ ನಿನ್ ಕೆಲಸ ನೀನ್ ಮಾಡ್ಕೊಂಡು ಹೋಗು, ಇದು ನಂದು ಅಂತಾನು ಕೂಡ ನಾನು ಹೇಳೋದಿಲ್ಲ. ನಿನ್ನ ತನು, ನಿನ್ನ ಮನ, ನಿನ್ನ ಧನ, ನಿನ್ನ ಮನೇಲಿ ಬಂದ್ಬಿಟ್ಟು ನಿನ್ನ ಕೆಲಸ ನೀನ್ ಮಾಡ್ಕೊಂಡು ಹೋಗ್ತಾ ಇದ್ದೀಯ. ಓಕೆ, ನನಗೇನ್ ಸಿಗ್ತಾ ಇದೆ? ಆಶೀರ್ವಾದ. ಅವನೇನು ಮಾಡ್ತಿದ್ದಾನ ಆ ಕರ್ಮದ ಫಲ ಪೂರ್ತಿ ಯಾರಿಗೆ ಸಿಗ್ತಾ ಇದೆ? ನನಗೆ ಸಿಗ್ತಾ ಇದೆ. ಅಂಗಡಿ ಅವಂದು, ಜಗ ಅವಂದು, ಹೋಟೆಲ್ ಅವ್ರದ್ದು, ಐಟಮ್ ತರೋದವ್ರು, ಅಡಿಗೆ ಮಾಡೋದವ್ರು, ಬಡಿಸೋದವ್ರು, ತಿನ್ನೋರು ಜನ. ಬಿಲ್ ಯಾರಿಗೆ ಸಿಗ್ತದೆ ಅಮೌಂಟು? ಯಾವ್ದು ಒಳ್ಳೇದು? ಇದೇ ಒಳ್ಳೆ ತಾನೆ. ಅದಕ್ಕಾಗಿ ನಿಮ್ಮ ಯೋಗದ ಸ್ಥಿತಿಯನ್ನು ಚೆಕ್ ಮಾಡ್ಕೊಳ್ಳಿ. ಭಗವಂತ ನಿಮ್ಮನ್ನ ಸಂಪೂರ್ಣವಾಗಿ ಉಪಯೋಗ ಮಾಡ್ಕೊಳ್ತಾ ಇದ್ದಾನೆ. ಈಗ ನೆನಪು ಮಾಡ್ಬೇಕೋ ಬೇಡು? ಬೆಳಗಿನವರೆ ರಾಮಾಯಣ ಕೇಳ್ಕೊಂಡು ರಾಮ್ ಸೀತೆಗೆ ಏನಾಯ್ತು ಅಂದಂಗ ಆಗ್ತಿ. ನೆನಪು ಮಾಡ್ಬೇಕಾ? ಭಗವಂತ ಉಪಯೋಗ ಮಾಡ್ತಿರೋ ಅನುಭವ ಮಾಡಿ ಅಷ್ಟೆ. ಆ ವ್ಯತ್ಯಾಸ ಗೊತ್ತಾಗ್ಲಿಲ್ಲ ನಿಮ್ಗೆ. ನೆನಪು ಅಂದ್ರೆ ಏನು, ಯೋಗ ಅಂತಂದ್ರೆ ಏನು, ಸ್ಮೃತಿ ನಮ್ಗೆ ಗೊತ್ತಾಗ್ಬೇಕಷ್ಟೇ. ಬಾಬಾ ಉಪಯೋಗ ಮಾಡ್ತಲ್ಲ ಈಟಗೂದ. ಓಕೆ, ಅದಕ್ಕಾಗಿ ಈ ರೀತಿ ನಿಮ್ಮ ದೃಷ್ಟಿಯನ್ನ ಪರಿವರ್ತನೆ ಮಾಡಿ ಅನುಭವದ ಕಡೆಗೆ ಹೆಚ್ಚಿನ ಗಮನವನ್ನ ಕೊಡಿ. ಮನಬುದ್ಧಿಯನ್ನ ಅದರಲ್ಲಿಡಿ. ಮನಸ್ಸನ್ನ ಸದಾ ಕಾಲ ಭಗವಂತ ಉಪಯೋಗ ಮಾಡ್ತಾ ಇದ್ದಾರೆ ಹೇಳುವಂತ ಅನುಭವ ನಿಮ್ಗೆ ಆಗ್ತಾ ಇರ್ಬೇಕು.
ಹಾಗಂತ ನಾವೇನು ಕೆಲಸ ಮಾಡದೆ ಸುಮ್ಮನೆ ಕೂತ್ಕೊಂಡು ಎಲ್ಲ ಬಾಬಾ ಮಾಡ್ತಿದ್ದಾರೆ ಅಂತಲ್ಲ, ಎಲ್ಲ ನೀವೇ ಮಾಡ್ಬೇಕು. ಆದ್ರೆ ಬಾಬಾ ಮಾಡ್ತಿದ್ದಾರೆ ಹೇಳುವಂಥದ್ದೇನಿರ್ಬೇಕು, ಸ್ಮೃತಿ ಇರಬೇಕು, ಅನುಭವ ಇರ್ಬೇಕು. ಓಕೆ, ಜ್ಞಾನ ಕೇಳೋದು ತುಂಬಾ ಸಹಜ. ಒಂದೇ ಸಲ ಈ ಸ್ಥಿತಿ ಬರ್ಲಿಕ್ಕೆ ಸಾಧ್ಯ ಇಲ್ಲ. ನಿರಂತರವಾಗಿ ಪ್ರಾಕ್ಟೀಸ್ ಮಾಡ್ತಾ ಮಾಡ್ತಾ ಹೋದಾಗ ಈ ಸ್ಥಿತಿ ಏನಾಗ್ಬಹುದು, ಬರಬಹುದು. ಓಕೆ, ಅಚ್ಚಾ, ಓಂ ಶಾಂತಿ.